ಅವು ನನಗೆ ಅನ್ಯವಾಗಿದ್ದವು. ಅವು ಅನ್ಯವಾಗಿದ್ದದ್ದು ಅನ್ಯ ಭಾವನೆಯನ್ನೆಲ್ಲ ಕೈ ಬಿಟ್ಟಾಗ ವೃತ್ತಿ ಬ್ರಹ್ಮಾಕಾರ ಆಕತಿ. ಬ್ರಹ್ಮಾಕಾರತೆಯ ವೃತ್ತಿ ನಿರ್ವಿಕಾರತೆಯ ಸ್ಥಿತಿ. ವೃತ್ತಿ ವಿಸ್ಮರಣಂ ಸಮ್ಯಕ್ ಸಮಾಧಿ ಜ್ಞಾನ ಸಂಜ್ಞಕಂ ಅಂತ. ಅದೇ ಜ್ಞಾನದ ಗೊತ್ತು. ಸಮಾಧಿ ಹತ್ತಬೇಕು ನೀನು. ವೃತ್ತಿ ಬ್ರಹ್ಮಾಕಾರ ಅಂತ ಅಲ್ಲಿ ಬುದ್ಧಿ ಸಮಸ್ಥಿತಿ ಒಳಗೆ ನಿಲ್ತದೆ. ಏನು ಬಾಯಿಲೆ ಆನಂದದ ಶ್ಲೋಕ ಅನ್ನುವಾಗ ವೃತ್ತಿ ವಿಷಯದ ಆಕಾರ ಆಗಬಾರ್ದು, ಆನಂದದ ಆಕಾರನ ಆಗಬೇಕು. ಬ್ರಹ್ಮನಿಷ್ಠರು ಬೋಧ ಮಾಡೋ ಕಾಲಕ್ಕೆ ತಮ್ಮ ಇರುವಿನ ಲಕ್ಷಿಸಿನ ಅವರು ಬೋಧ ಮಾಡ್ತಿರ್ತಾರೆ. ಏನಾರ ತಗೋಬೇಕು, ಏನಾರ ಬಿಡಬೇಕು ಅನ್ನೋ ಭಾವ ಸಹಿತ ಇರ್ತಾರೆ ಅವರು. ಇದ ಉದಾಸೀನ ಸ್ಥಿತಿ. ವೃತ್ತಿ ಯಾವಾಗ ಉದಾಸೀನ ಆಕತಿ ಅವಾಗ ಅದ ಅನುಭವ ಬರ್ತೈತಿ. ಆನಂದದ ಅನುಭೂತಿ ಆಗ ಶುರು ಆಕತಿ. ಅಪ್ಪವ್ರ ಶಾಸ್ತ್ರ ಹೇಳೋ ಕಾಲಕ್ಕೆ ವೃತ್ತಿ ನಿಂತು ಬಿಡ್ತಿತ್ತು. ಆ ಉಪೇಕ್ಷಾ ಸ್ಥಿತಿಯಲ್ಲಿ ಯಾವ ಉಪಾಧಿ ಕಾಟನೂ ಇರುವುದಿಲ್ಲ. ಏನ್ ನಾವೆಲ್ಲ ನಿತ್ಯದ ಕೆಲಸ ಮುಗುದಿಂದ ಆರಾಮ್ ಕೂಡ್ಬೇಕನ್ನೋ ಭಾವ ಬರ್ತದಲ್ಲ, ಅವಾಗ ಆರಾಮ ತೋರ್ತದ. ಆರಾಮ್ ಯಾಕೆ ಬಂತು ಎಂತ ಬಂತು ಅಂತ ಸ್ವಲ್ಪ ನಾವು ಅದ್ರ ಕಡೆ ಲಕ್ಕ ಕೊಟ್ಟು ತಿಳ್ಕೊಂಡ್ರೆ ಜಗತ್ತಿನ ಭಾವನ ಬಿಡ್ತಾನೆ. ನಾವೆಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲ, ಉತ್ತಮ ಅಧಿಕಾರಿಗಳಿಲ್ಲ ನಾವು, ಅದಕ್ಕೆ ನಮಗಿದು ಅನುಭವ ಕೊಡುವುದು. ಉತ್ತಮಾಧಿಕಾರಿ ಇದ್ದವ ಅದ್ರ ಕಡೆ ಲಕ್ಕ ಕೊಟ್ಟು ಅದರ ಅನುಭವ ಮಾಡ್ಕೋತಾವ. ಅದಕ್ಕೆ ನಾವು ಅಭ್ಯಾಸಕ್ಕೆ ವ್ಯಾಳ್ಯ ಕೊಡಬೇಕಾಗ್ತದೆ. ಏನು ಅಭ್ಯಾಸ ಮಾಡಿದ ಹೊರತು ನಮಗಿದು ಅನುಭವ ಬರುದು. ನಮಗೆ ಅದರ ಅಭ್ಯಾಸ ಆಗೈತಿ, ಅನಾತ್ಮ ವಿಚಾರಗಳ ಅಭ್ಯಾಸದಾಗ ಕಾಲು ಕಳಿತೇವೆ. ನಿಜವಾಗಿ ನಮ್ಮ ನಿಜವನ್ನು ತಿಳ್ಕೊಬೇಕನ್ನೋ ಅಭ್ಯಾಸ ಇಲ್ಲ ನಮಗೆ. ನಿತ್ಯ ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ತಿಳ್ಕೊಳ್ಳೋ ಕಡೆ ಲಕ್ಕ ಕೊಟ್ಟರೆ ಹೊಳಿತೈತಿ. ಜೀವಿಗಳ ಪುಣ್ಯದ ಜೋರಿದ್ರೆ ಬ್ರಹ್ಮನಿಷ್ಠರು ಬೇದ ಬಡದ ಬುದ್ಧಿ ಹೇಳ್ತಾರೆ, ಇಲ್ಲ ಅಂದ್ರೆ ಹೇಳಕ್ಕೆ ಹೋಗುದಿಲ್ಲ. ಅದು ಬೇಕಲ್ಲ, ಬೇದ ಬಡದ ಬುದ್ಧಿ ಹೇಳಿಸ್ಕೊಳ್ಳೋಷ್ಟು ಪುಣ್ಯ ಇದ್ರೆ ಆಗೈತಿ. ಯಾರವರಿಗೆ ಸಿಟ್ಟು ಹೇಳ್ತಾರ, ಯಾಕ್ರಿ ಅವ್ರಿಗೆ ಶನಿ ಅವ್ರದ್ದು ಯಾಕ್ರಿ ಹರಿತೆ ಅಂತ, ಅದು ಪುಣ್ಯ ಇದ್ರೆ ಹೇಳಿಸ್ಬೋದು, ಇಲ್ಲ ಅಂದ್ರೆ ಹೇಳಕ್ಕೆ ಹೋಗುದಿಲ್ಲ ಅವ್ರು ಯಾರಿಗೆ. ತತ್ವಮಸಿ ಆ ಪರಬ್ರಹ್ಮ ಸ್ವರೂಪನೇ ನೀನಿದ್ದಿ ಎನ್ನುವಂಥ ಮಹಾವಾಕ್ಯದ ಅರ್ಥವನ್ನು ಅನುಭವ ಕೊರುವಂಗೆ ಕೇಳಿ ತಿಳ್ಕೋದಕ್ಕನ ಶ್ರವಣ ಅಂತ. ಯಾರು ಅದನ್ನು ಅನುಭವ ತಗೊಂಡಿರ್ತಾರೆ ಅವ್ರ ಮುಖಾಂತರ ಅದನ್ನು ಕೇಳಬೇಕು. ಅಂದ್ರೆ ಅದರ ಮರ್ಮ ಗೊತ್ತಾಗೈತೆ ನಮಗೆ. ಯಾವುದು ಅರ್ಥಕ್ಕೆ ಅಪಾರ್ಥ ಮಾಡಿ ಹೇಳೋರು ಅಂಥವ್ರು ಸಂಘ ಮಾಡಿದ್ರೆ ನೀನೇ ಆ ಪರಬ್ರಹ್ಮ ಸ್ವರೂಪ ಇದ್ದೀಯ, ಹೇಳಷ್ಟು ಸಂಶಯ ಇಲ್ಲಪ್ಪ. ನೀ ಅನ್ಯವಾಗಿ ಇನ್ನ ಐತೆ ಅಂತ ತಿಳ್ಕೊಂಡು ಇನ್ನು ಇಲ್ಲ, ಅನ್ಯವಾಗಿ ಏನೂ ಇಲ್ಲ, ನಿನ್ನ ಹೊರತು ಮತ್ತೊಂದಿಲ್ಲ. ನೀನೇ ಆ ಪರಬ್ರಹ್ಮ ಸ್ವರೂಪನಿದ್ದೀ ಅನ್ನೋದನ್ನು ಅನುಭವದಿಂದ ನೋಡ್ಕೊ. ಏನು ಅನುಭವದಿಂದ ನೋಡ್ಕೋಬೇಕಂದ್ರೆ ಮನುಷ್ಯನ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡಿದಾಗ ಬರ್ತೈತೆ. ಪ್ರತಿಯೊಬ್ಬರಿಗೆ ಅನುಭವ ಬರ್ತೈತೆ. ತಿಳಿಯಿಲ್ಲೇ ನೀನು ಇದ್ರಿ ಅನುಭವ ಮಾಡ್ಬೇಕಾದ್ರೂ ಇಂದ್ರಿಯಗಳ ಮನುಷ್ಯನ ವ್ಯಾಪಾರ ಬಿಟ್ಟ ಅನುಭವ ಮಾಡ್ಬೇಕು. ಇನ್ನು ತಿಳಿದಿರ್ಬೇಕಾದ್ರೆ ಅವೆಲ್ಲ ಎದಕ್ಕೆ ಬೇಕಾಗಿರ್ಬೋದು. ಮನೋ ವ್ಯಾಪಾರಗಳು, ಇಂದ್ರಿಯಗಳ ವ್ಯಾಪಾರ ಅಳದಾಗ ಇದು ಅನುಭವ ಮಾಡ್ಕೊಳಿಕ್ ಬರ್ತದೆ. ನಮಗಿದ ಅಭ್ಯಾಸ ಆಗಿಬಿಟ್ಟೈತಿ. ಮನುಷ್ಯನ ಕೂಡ ಯಾಕ್ರಿ ಅದ್ರ ಬೆನ್ನು ಹತ್ತಿ ಬಿಟ್ಟಿವಿ. ಮನುಷ್ಯನ ವ್ಯಾಪಾರ ಬಂದ್ ಮಾಡೋದು ಏನು, ಅದು ಮನಸ್ಸಂಗ ಚಂಚಲ ಮನಸ್ಸಾಗ ತಿರುಗುವುದ ಕಂಡದ್ದೆಲ್ಲ ಬೆನ್ನು ಹತ್ಕೊಂತ ಅಡ್ಡಾಡೋದು. ಅದು ಏನು ನೋಡ್ತೈತಿ, ಏನು ಕೇಳ್ತೈತಿ, ಅದ್ರ ಬೆನ್ನು ಹತ್ತೈತಿ. ಅದೆಲ್ಲ ಅನಿತೈತಿ, ದುಃಖ ರೂಪಿ ಐತಿ ಅನ್ನುವಂಥ ವಿವೇಕ ನಮ್ಮಲ್ಲಿ ಜಾಗೃತಿ ಇತ್ತಂದ್ರೆ ಅದ್ರ ಬೆನ್ನು ಹತ್ತಕ್ಕೆ ಹೋಗೋದಿಲ್ಲ. ಅದಕ್ಕೆ ವಿವೇಕ ಅನ್ನುವಂಥ ಕಾವಲುಗಾರನನ್ನು ಬೆನ್ನು ಹಚ್ಚು. ಎಲ್ಲೆಲ್ಲಿ ಮನಸ್ಸು ಓಡ್ತೈತಿ ಅದಕ್ಕೆ ಹಿಂದಿಂದ ಮನಸ್ಸಿಗೆ ವಿವೇಕ ಅನ್ನುವಂಥ ಮಂಗ್ಯಾನಂತ ಮನಸ್ಸು ಕಾಯ್ಬೇಕಲ್ಲ. ಅದನ್ನು ಯಾವಾಗಲೂ ಅದ್ರ ಕಾಕೊಂತ ಇದ್ರೆ ಏನಾರ ನೀ ಸುರಕ್ಷಿತವಾಗಿರ್ತಿ. ಇಲ್ಲ ಅಂದ್ರೆ ನಮ್ಮನ್ನು ಯಾಮಾರಿಸ್ಬಿಡ್ತೈತಿ ಮನಸ್ಸು. ಅದು ಬೇಕಾ ಇದು ಬೇಕಾ, ದಾರಿ ತಪ್ಪಿಸ್ಬಿಡ್ತೈತ್ರಿ. ಅದು ನಮ್ಮ ಇದ್ದು ಸಮಾಧಾನ ಶಾಂತಿ ಕೆಡಿಸೋದು ಅದ. ನಮಗೆ ಇಲ್ಲದಲ್ಲಿ ಹುಡ್ಕಾಕಸ್ತೈತಿ, ನಮಗೆ ತೇಕಾಕಚ್ಚೈತಿ. ಇಲ್ಲ ಈಗ ಜನ್ಮ ಜನ್ಮ ಅಂತ ತಿರ್ಗಾಕಚ್ಚೈತಿ ಅದ್ರ ಬೆನ್ನು ಹತ್ತಿದ್ಬಿಟ್ಟು. ಏನು
ಅದನ್ನು ಹತೋಟಿಯೊಳಗೆ ಇಟ್ಟುಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಮನಸ್ಸನ್ನು ನಿಲ್ಲಿಸು. ತಿಳಿಸ್ಬೇಕಾದ್ರೆ ನಮ್ಮಲ್ಲಿ ವಿವೇಕ, ಇದು ನಿತ್ಯ ಐತೋ, ಇದು ಅನಿತ್ಯ ಐತೋ, ಹಿತ ಐತೋ ಅಹಿತ ಐತೋ ಅನ್ನುವಂಥ ವಿವೇಕ ನಮ್ಮಲ್ಲಿ ಜಾಗೃತ ಆಗಬೇಕು. ಆ ವಿವೇಕವನ್ನು ಜಾಗೃತಗೊಳಿಸುವ ಸಂಬಂಧ ನಾವು ಇದನ್ನು ಅಭ್ಯಾಸ ಮಾಡಬೇಕಾಗೈತಿ. ಶ್ರವಣ ಮನನ ನಿಧಿಧ್ಯಾಸನವನ್ನು ಇದು ನಮ್ಮಲ್ಲಿ ಅಭ್ಯಾಸ ಆಗಿತ್ತಂತಂದ್ರೆ ಮನಸ್ಸನ್ನು ಹತೋಟಿಯೊಳಗೆ ಇಟ್ಕೊಳಿಕ್ ಬರ್ತದೆ. ಏನು ಅದನ್ನು ಹತೋಟಿಯೊಳಗೆ ಇಟ್ಕೊಂಡ್ರೆ ಎಷ್ಟು ಲಾಭ ಐತಿ ನಿನಗೆ ಗೊತ್ತಾಗೈತಿ ಅಂದಾಗ. ಮಂಜಾನಂತ ಮನಸ್ಸು ಹತೋಟಿಯೊಳಗೆ ಇಟ್ಕೋಬೇಕಾದ್ರೆ ಭಾಳ ಕಠಿಣ ಅದು. ಎನಿತಿದರ ಚಪಲ ಚೇಷ್ಟೆಗಳನ್ನು ವರ್ಣಿಸಲಿ ಎಂದರು. ಮನವೆಂಬ ಮರ್ಕಟವ ತಾಳಲಾರೆನು ದೇವ. ಏನು ಬೇಕಾದ ಮುಜೆ ಮಾಡ್ಬೇಕಂತೈತೆ ಹಂಗೆ ಮಾಡ್ಕೊಂತ ಬಂದು ರೂಢಿ ಆಗ್ಬಿಟ್ಟದ ಚೆಲ್ಲಾಟ. ಹಂಗೆ ಜಿಗದಾಡ್ತೈತೆ. ಅದು ಕಂಡದ್ದೆಲ್ಲ ಬೇಕಂತ. ಏನೈತ್ಲಿ ಮನಸ್ಸು ಅಂತ ಬುದ್ಧಿ ಹೇಳಿ ಅದಕ್ಕೆ ಹಿಂದೆ ಸರಿಸ್ಬೇಕಲ್ಲ ಮನಸ್ಸಿಗೆ. ಬೇಕಂತೈತಿ. ಕೇಳಿದ್ದು ನೋಡಿ ಕೇಳ್ಬೇಕಂತೈತಿ, ಮೂಸಿ ನೋಡ್ಬೇಕಂತೈತಿ, ಮುಟ್ಟು ನೋಡ್ಬೇಕಂತೈತಿ. ಅದ್ರಾಗ ಏನೈತಿ ನೋಡಂಗಾರ. ಇಲ್ಲಿ ತನಕ ನೋಡ್ಕೊಂತ ಬಂದು ಎಷ್ಟು ಜನ್ಮಗಳಾದವು, ಎಷ್ಟು ತಲೆಮಾರುಗಳು ಅದು. ಮನಸ್ಸಿಗೆ ಬುದ್ಧಿ ಹೇಳಿ ಹಿಂದಕ್ಕೆ ಸರಿಸುವ ಪ್ರಯತ್ನ ಒಳಗೆ ಆಂತರಿಕವಾಗಿ ನಡಿಬೇಕದು. ಇದು ಅಭ್ಯಾಸ, ಸತತ ಅಭ್ಯಾಸ ಬೇಕದಕ್ಕೆ. ಒಂದಾಗ ಮುಂಜಾನೆ ಅಟ್ಟು ಸಂಜೆ ಮುಂದಟ್ಟು ಮಾಡಿರೋದು ಕಂಟ್ರೋಲ್ ಆಗೋಲ್ಲ. ಸತತ ಒಳಗೆ ಆಂತರಿಕವಾಗಿ ಈ ವಿಚಾರ ನಡಿಬೇಕು ನೋಡಿ. ವಿವೇಕ ನಮ್ಮಲ್ಲಿ ಜಾಗೃತಿ ಇದ್ರೆ ಅದನ್ನು ಹತೋಟಿ ಒಳಗೆ ಇಟ್ಕೊಳಕ್ ಬರ್ತೈತಿ. ಏನು ವಿವೇಕವನ್ನು ನೀ ಕಳ್ಕೊಂಡು ಅದ್ರ ಚೆಲ್ಲಾಟ ಹೆಚ್ಚಾಕೈತಿ. ಹೇಳೋರಿಲ್ಲದ ಮನೆ ಹಾಳಾಗಿ ಹೋತಂತ. ಹಂಗೆ ವಿವೇಕ ಇಲ್ಲದ ಇದು ತನ್ನ ಮನುಷ್ಯನ ಚೆಲ್ಲಾಟ ಹೆಚ್ಚಾಗಿ ಬಿಡ್ತೈತಿ. ಅದು ತಿಳ್ದಂಗೆ ಮಾಡೋದು ಯಾರು ಹೇಳ್ಬೇಕು. ಅದಕ್ಕೆ ಈ ವಿವೇಕ ನಿನ್ನಲ್ಲಿ ಜಾಗೃತಿ ಇತ್ತಂದ್ರೆ ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಳಕ್ ಬಂದಾಗ ಇದನ್ನ ಅನುಭವ ಬರ್ತೈತಿ ನಮ್ಗೆ. ನಿಜವಾದದನ್ನು ತಿಳ್ಕೊಳಿಕ್ಕೆ ಏನು ಮಾಡಿದ್ರು ಮತ್ತು ತನ್ನ ಚಳಿ ಬಿಡುದಿಲ್ರಿ. ಅದ ಮನಸ್ಸು ಸುಪ್ತ ರೀತಿ ಒಳಗಿರ್ತದೆ. ಸುಮ್ಮನೆ ಹೇಳು ಹೊತ್ನ್ಯಾಗ ಸುಮ್ಮನೆ ಕುಂತಿರ್ತೈತಿ. ಏನು ಬಿಡಿಸುತ್ತೆ ಮತ್ತು ತನ್ನ ಚಾಳಿನ ಮತ್ತು ಏನು ಅದು ಕಲ್ತು ಚಾಳಿ ಕಲ್ಲು ಹಾಕಿರೋ ಹೋಗಲ್ಲ ಅಂತಾರಲ್ಲ, ಅದು ಹೋಗೋದು ಭಾಳ ಕಠಿಣ. ಅದು ಪೂರ್ಣ ನಿನಗೆ ಅದರ ಎಚ್ಚರ ಆದಾಗ ಅವೆಲ್ಲ ಸಂಸ್ಕಾರಗಳೆಲ್ಲ ನಾಶ ಆಕ್ಕವ ನೋಡಿ. ಸ್ವರೂಪ ಜ್ಞಾನ ಮಾಡ್ಕೊಂಡಾಗ ನೀನು ಏನು ಅಲ್ಲಿ ಮಠ ಚಾಳಿ ಹೋಗುದಿಲ್ಲ. ಹಿಂದಿನ ಸಂಸ್ಕಾರ ಬಲದಿಂದ ಒಬ್ಬೊಬ್ಬರು ಒಂದೊಂದು ಮನೆ ಅದೇದ್ರಾಗ ಸುಖ ಬುದ್ಧಿ ಇರ್ತೈತೆ. ಅವರೇ ಅದಕ್ಕೆ ಓಡಾಡ್ತಿರ್ತಾವೆ. ಮನಸ್ಸು ಓಡಾಡ್ತೈತೆ. ಅದಂಗೆ ಏನು ನೋಡೋದ್ರಾಗ, ಕೇಳೋದ್ರಾಗ, ಮೂಸಿ ನೋಡೋದ್ರಾಗ, ಮುಟ್ಟೋದ್ರಾಗ ಹಂಗೆ ಓಡಾಡ್ತೈತೆ. ಮನಸ್ಸು ಓದಾಡ್ತೈತೆ. ಅದ್ರಾಗ ಸುಖ ಬುದ್ಧಿ ಇಟ್ಕೊಂಡು ಮಾಡ್ಕೊಂತ ಬಂದು ರೂಢಿ ಆಗಿಬಿಟ್ಟೈತೆ ಅದಕ್ಕೆ. ಆದ್ರೆ ನಾವು ಮಾಡಿದ್ದು ಏನಾಗೈತಿ ಅನ್ನೋದು ತಿರುಗಿ ನೋಡ್ಕೊಳ್ಳೋ ಅಭ್ಯಾಸ ಇಲ್ಲ ನಮಗೆ. ಇಲ್ಲಿ ತನಕ ಮಾಡಿದ್ವಿ, ಅದರಿಂದ ಏನು ಲಾಭ ಆಯ್ತು ಒಳ್ಳೆ ಅವಲೋಕನ ಮಾಡಿ ನೋಡ್ಕೊ. ಹಿಂತಿರುಗಿ ನಿಂತು ನೋಡ್ಕೋ. ಅದನ್ನು ಏನು ಲಾಭ ಆತ್ಪ. ಎಲ್ಲ ಗಳಿಸಿದಪ್ಪ. ವಿಷಯಗಳಿಂದ ಗಳಿಸಿದ್ವಿ, ವಿಷಯಗಳಿಂದ ಭೋಗಿಸಿದ್ವಿ. ಆದ್ರೆ ಅದ್ರ ಪರಿಣಾಮ ಏನಾಯ್ತು ನೋಡ್ಕೊ. ಇದೇ ಕ್ರಮ ನಾವು ಮುಂದುವರ್ಸಿದ್ರೆ ನಾವು ಇದರಿಂದ ಬಿಡುಗಡೆ ಆಗೋದು ಯಾವಾಗ? ದುಃಖದ ಪರಂಪರೆ ಹಂಗೆ ಮುಂದುವರಿದ ನಾವು ಬಂಧನ ನಾವ ಮಾಡ್ಕೊಂಡಂಗ. ಏನು ಯಾರು ನಿನ್ನ ಬಂಧನಕ್ಕೆ ಹಾಕೋರಿಲ್ಲ. ನೀನ ಅಜ್ಞಾನದಿಂದ ನೀನ ಬಂಧನದಾಗ ಸಿಕ್ಕೊಂಡು ನೀನ ಒದ್ದಾಡ್ಲಿಕ್ಕೆ. ನೀನ ತಿಳಿದು ನೋಡಿ ಇದ್ರಾಗ ಏನೂ ಲಾಭ ಅಂತ ಇದನ್ನೆಲ್ಲ ಕೈ ಬಿಟ್ಟಾಗ ಇದರಿಂದ ನಿನಗೆ ಬಿಡುಗಡೆ. ಯಾರು ನಿನ್ನ ಹಾಕೋರು ಇಲ್ಲ, ಯಾರು ನಿನ್ನ ಬಿಡುಗಡೆ ಮಾಡೋರು ಇಲ್ಲ. ನಿನ್ನ ಬಂಧನ ನೀನ ಮಾಡ್ಕೋದು, ನಿನ್ನ ಬಿಡುಗಡೆನೂ ನೀನ ಮಾಡ್ಕೋದು. ಸ್ವಂತ ನೀನ ವಿಚಾರ ಮಾಡ್ಬೇಕು ಇದಕ್ಕೆ. ಇನ್ನೊಬ್ಬರು ದಾರಿ ತೋರಿಸ್ತಾರೆ, ಹೌದಿಲ್ಲ? ನಾವು ಹೋಗ್ಬೇಕು. ಹಿಂಗಾಯ್ತು ಊರ್ ಅನ್ಕೊಂತ ಇಲ್ಲೇ ಅದನ್ನ ಬೋರ್ಡ್ ನೋಡ್ಕೊಂತ ಕುಂತಿ ಅಂದ್ರೆ ಊರ್ ಯಾವಾಗ ಮುಟ್ಬೇಕು? ನೀ ಮುಂದ್ಕೋಬೇಕು. ಪ್ರಯತ್ನ ಇಲ್ಲಲ್ಲಿ ಯಾಕೈತೇನ? ಅದಕ್ಕೆ ಅಭ್ಯಾಸ ಮಾಡಬೇಕು. ಪ್ರಯತ್ನ ಬೇಕು ನಮಗೆ. ಇದನ್ನೆಲ್ಲ ಬಿಡಬೇಕು. ಇದನ್ನ ಹಿಡ್ಕೊಂಡ ಹೊಕ್ಕೇನಂದ್ರೆ ನಾವು 3 ತಗೊಂಡ ದಾಡ್ಕ ಹೊಕ್ಕೇನಂದ್ರೆ ಆಕೈತಿ. ಆ 3 ಬಿಟ್ಟಾಗ ದಾಡ್ಕ ಹೋಗಾಕ್ ಬರ್ತೈತಿ. ಹೆಂಗ್ ಬಿಟ್ಟು ಹೋಗ್ಲಿಪ್ಪ ಇದನ್ನ ಅಂದ್ರೆ ಸಾಧ್ಯನೇ ಇಲ್ಲ. ಎಲ್ಲ ಮನಸ್ಸಿನ ತುಂಬಿಕೊಂಡದ್ದು ಕೈ ಬಿಟ್ಟಾಗ ಇದನ್ನ ಅನುಭವ ಮಾಡ್ಕೊಳಕ್ ಬರ್ತೈತಿ. ಧೈರ್ಯ ಬೇಕಾದಕ್ಕೆ. ಅಂಥವು ಎಲ್ಲೋ ಒಬ್ಬ ಧೈರ್ಯ. ಏನೇನು ಇಟ್ಕೊಂಡು ಕುಂತ ಹೀನ ಸಂಸ್ಕಾರಗಳನ್ನೆಲ್ಲ ಕೈ ಬಿಟ್ಟು
ಆತ್ಮನಲ್ಲಿ ಮನಸ್ಸನ್ನು, ಆನಂದದಲ್ಲಿ ಮನಸ್ಸನ್ನು ನಿಲ್ಲಿಸಬೇಕಾತಂದ್ರೆ ಅಭ್ಯಾಸ ಭಾಳ ಮಾಡಬೇಕು. ನಿರಂತರ ಅಭ್ಯಾಸ ಮಾಡಿ ಒಂದು ದಿನ 2 ದಿನ ಕೇಳಿರೋದು ಹೊಳೆದಿಲ್ಲ. ಅನೇಕ ಜನ್ಮಗಳು ಕಳೆದು ಹೋಗ್ಬೋದು ಅಂತ. ಇಡೀ ಜನ್ಮನ ಮೀಸಲಾಗಿಟ್ರೆ ಹತ್ತಿದ್ರೆ ಇಲ್ಲ ನಿನಗೆ. ಯಾವಾಗಾರ ಒಂದಿನ ಕುಂತ ಕೇಳಿ ಏ ಮನನ ಮಾಡಲಿಕ್ಕೆ ನಮೂನಿ ವಿಘ್ನಗೆ ಹಾಕಿರ್ತಾವ. ನಮೂನಿ ಯುಕ್ತಿಗಳನ್ನು ಹಾಕಿ ಆ ವಿಘ್ನಗಳನ್ನು ದೂರೀಕರಿಸುವ ಪ್ರಯತ್ನ ನಾವು ಮಾಡಬೇಕಾಗಿತ್ತು. ಅಂತ ಆ ಪ್ರಸಂಗದಲ್ಲಿ ಮಹಾತ್ಮರು ಹೆಂಗೆ ಅದನ್ನು ಆ ವಿಘ್ನಗಳನ್ನು ಕಳ್ಕೊಂಡ್ರು ಅನ್ನೋದನ್ನು ನಾವು ನೆನಪು ಮಾಡ್ಕೊಂಡ್ರು. ಅಂತಹ ಯುಕ್ತಿಗಳನ್ನು ನಾವು ಮನನ ಮಾಡಿ ಅವನ್ನೆಲ್ಲ ನಿವಾರಣೆ ಮಾಡ್ಕೋಬೇಕು. ಏನು ಪ್ರತಿಯೊಬ್ಬರಿಗೂ ಬರ್ತಾವ, ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ವಿಘ್ನಗಳು ಬರ್ತಿರ್ತಾವ. ಅದಕ್ಕೂ ನೀನ ಕಾರಣ. ಅನುಕೂಲ ಪ್ರತಿಕೂಲತೆಗಳಿಗೆ ನೀನೇ ಕಾರಣ ಹೊರತು ಅವಾಗೇ ಬಂದಿರೋದಿಲ್ಲ ಅವು. ಯಾವುದೇ ಕಾರಣ ಇಲ್ಲದೆ ಕಾರ್ಯ ಘಟಿಸೋದನ್ನ ಇಲ್ಲ. ನಮ್ಗೆ ಇಂಥದ ಪ್ರತಿಕೂಲ ಆಗೈತೆ ಅಂದ್ರೆ ಅದಕ್ಕೆ ನೀನೇ ಕಾರಣ. ಅನುಕೂಲ ಆಗಿದ್ದಕ್ಕೂ ನೀನೇ ಕಾರಣ, ನಿನ್ನ ಕರ್ಮನ ಅದಕ್ಕೆ ಕಾರಣ. ನಮ್ಗೆ ಹಿಂಗೆ ಯಾಕೆ ಆತಿದು, ಏನು ದೇವ್ರು ಎಂತ ತಂದ್ವಪ್ಪ ನಾವು. ಯಾರು ಮಾಡಿಲ್ಲ, ಅದನ್ನ ನೀನೇ ಮಾಡ್ಕೊಂಡಿರ್ತಾರೆ. ನೀನೇ ಮಾಡ್ಕೊಂಡಿರ್ತಾರೆ. ನಿನ್ನ ಸ್ಥಿತಿಗತಿಗಳಿಗೆ ನೀನೇ ಕಾರಣ ಹೊರತು ಯಾರೂ ಕಾರಣ ಅಲ್ಲ. ಇವತ್ತು ನಾವು ಈ ಸ್ಥಿತಿಯಾಗ ನಾವು ಅದೇವು ಅಂದ್ರೆ ಇದಕ್ಕೆ ನಾವೇ ಕಾರಣ. ನಮ್ಗೆ ಯಾಕೆ ಇಂಥದ್ದು ಬಂದೈತೆ, ನೀ ಮಾಡಿದ ಕರ್ಮಕ್ಕನುಸಾರ ಇದು ಬಂದೈತಿ. ಬಂದ ಬಿಟ್ಟದ ನಿನ್ನ ಕರ್ಮನ ಅದಕ್ಕೆ ನಿನ್ನ ಸ್ಥಿತಿಗತಿಗಳಿಗೆ ಕಾರಣ. ಏನು ಅದಕ್ಕೆ ಯಾರೂ ಕಾರಣ ಅಲ್ಲ ಅಂತ. ಅದಕ್ಕೆ ನಿನ್ನ ಕೈ ಒಳಗೆ ಐತಿ ನಿನ್ನ ಭವಿಷ್ಯ. ಬೇಕಾದ ನೀ ಮಾಡ್ಕೋಬೋದು. ಇನ್ನೊಬ್ಬರ ಮ್ಯಾಗ ಹರಿಯಾಯಬಾರ. ನಮ್ಗೆ ಅವ್ರು ಹಂಗೆ ಮಾಡಿದ್ರು, ಇವ್ರು ಯಾರು ಏನು ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ಚಿಂತೆ ಮಾಡ, ನೀನೇ ಅದನ್ನ ಪರಿಹಾರ ಮಾಡ್ಕೋದು. ನಿನ್ನ ಉದ್ಧಾರಕ್ಕಾಗಿ ನೀನೇ ಪ್ರಯತ್ನ ಮಾಡ್ಬೇಕು ಹೊರತು ಯಾರು ಯಾರನ್ನು ಉದ್ಧರಿಸಲಾರು. ಆತ್ಮನೇವ ಆತ್ಮನ ಉದ್ಧರೇತ್. ತನ್ನ ಉದ್ಧಾರಕ್ಕಾಗಿ ತಾನೇ ಪ್ರಯತ್ನ ಮಾಡಬೇಕು. ಇನ್ನೊಬ್ಬರು ನಿಮಗೆ ದಾರಿ ತೋರಿಸ್ತಾರ, ಅದಕ್ಕೆ ಪ್ರಯತ್ನ ಮಾಡವ ನೀನು. ಗುಟ್ಟಿ ಹಾಕಿದ್ರೆ ಗುಡ್ಗರಿಸ್ಬೇಕಿಲ್ಲ, ಹಾಕಿದವ್ರು ಗುಡ್ಗರಿಸ್ಬೇಕು. ಎಷ್ಟು ಅನುಭವ ಬರುವಂಗೆ ಹೇಳಿರು ಮತ್ತು ಅದನ್ನು ನಾವು ಅನುಕರಣೆ ಮಾಡಲಿಲ್ಲ ಅಂದ್ರೆ ಅದನ್ನು ಕೇಳಿ ಅದರಿಂದ ನಡ್ಕೊಂಡಾಗ ಅದ ಲಾಭ ಆಕೈತಿ. ಬರೀ ಕೇಳಿಬಿಟ್ರೆ ಕಾರಣ ನಮ್ಗೆ ಆಕೈತಿನ, ನಾವು ಕೇಳೇ ಒಳಪ ಅಂತ. ನಾವು ಕೇಳ ಅಂತೇಳಿ ಪಂಟ್ ಬಿಡ್ಯಾಕ ಕುಂತ್ರ ಸಿಪ್ ಕಟ್ಟಿ ಮ್ಯಾಗ ಕುಂತು ಪಂಟ್ ಬಡದ್ರ ತಿಳಿದೈತಿ. ಹೇಳ್ರಿ, ಎಷ್ಟು ಜನ್ಮಕ್ಕೂ ತಿಳಿದ್ರು ಹಿಂಗೆ ಹೋಗೋದ ನೀವು. ಹೇಳಿದ್ದನ್ನು ಅದರಂತೆ ಆಚರಣೆ ಒಳಗೆ ತಗೋಬೇಕಿಲ್ಲ. ಶ್ರವಣ ಆದ ಮ್ಯಾಗ ಮನನ ನಿಧಿಧ್ಯಾಸನದ ಅಭ್ಯಾಸದಾಗ ತೊಡಗಿದಾಗ ಇದರ ಲಾಭ ತಗೊಳ್ಳಿಕ್ಕೆ ಬರ್ತದೆ ನಮ್ಗೆ. ಏನು ಅದಕ್ಕೆ ಅಭ್ಯಾಸ ಮಾಡೋಂಗ ವೇಳೆ ನಿರ್ದಿಷ್ಟವಾಗಿ ಇಟ್ಕೋಬೇಕಾಗ್ತೈತಿ. ಆ ವೇಳೆದೊಳಗೆ ಅದರ ಅಭ್ಯಾಸ ಮನನ ಮಾಡೋದು, ನಿಧಿಧ್ಯಾಸನ ಮಾಡಿದಾಗ ಇದು ಅನುಭವ ಬರ್ತೈತಿ. ನಾವು ಹಂಗೆ ಕೇಳೇ ಒಂದು ಕೂಲಿ ಬರ್ತೈತಿ. ಕೇಳಿದಾಕ್ಷಣ ಆಗೋದಲ್ಲ ಇದು. ಅದಕ್ಕೆ ಮನನಕ್ಕೆ ವೇಳೆ ಕೊಡಬೇಕು. ಮನನ ಮಾಡ್ಬೇಕಾತಂದ್ರೆ ಹೊರಗಿನ ಎಲ್ಲ ಚಿಂತನೆ ಕೈ ಬಿಡ್ಬೇಕಲ್ಲ. ವಿಷಯ ಚಿಂತನೆ ಎಲ್ಲ, ಬಾಳೆ ಚಿಂತನೆ ಎಲ್ಲ ಕೈ ಬಿಟ್ಟಾಗ ಇದನ್ನು ಮನನ ಮಾಡಕ್ಕೆ ಬರ್ತೈತಿ. ನಾವು ಬಾಳೆ ಕೆಡ್ತೈತಿ ಅಂತ ತಿಳ್ಕೊಂಡು ಬರೀ ಬಾಳೆ ದೇಶನದಾಗ ಕಾಲು ಕಳ ಸತ್ವರಿ ಅದಕ್ಕೆ ಮತ್ತೆ ಏನಾಗೈತಿ ನೋಡ್ಕೋ. ಅದ್ರಾಗ ಕಾಲು ಕಳೆದಿ, ಬಾಳೆ ಚಿಂತನೆ ಒಳಗೆ ಕಾಲು ಕಳೆದು, ವಿಷಯ ಚಿಂತನದಾಗ ಕಾಲು ಕಳೆದ ಪರಿಸ್ಥಿತಿ ಹೆಂಗಾಗೈತಿ ನೀನು ಹನಿ ಬರ. ಎದರ ಅಭ್ಯಾಸ ನಿನಗೆ ಹತ್ತೈತಿ ಅದಿರ್ತೈತಿ ನಿನಗೆ. ಇದು ಆತ್ಮಚಿಂತನ ಅಭ್ಯಾಸ ಒಳಗೆ ಆಂತರಿಕವಾಗಿ ನಡಿಲಿಕ್ಕೆ ಅಂದ್ರೆ ಅದರದ್ದು ನೋಡು, ಅದ್ರ ಲಾಭ ಹೆಂಗೈತಿ ನೋಡ್ಕೋ. ಅದ್ರ ಪರಿಣಾಮ ಹೆಂಗಾಗೈತಿ, ಇದ್ರ ಪರಿಣಾಮ ಹೆಂಗಾಗೈತಿ ನೋಡ್ಕೊ. ಎರಡು ಗೊತ್ತಾಗೈತಿ ನಿನಗೆ. ಅದನ್ನ ಮಾಡಿ ನೋಡು, ಇದನ್ನು ಮಾಡಿ ನೋಡು. ಇದು ನಾನು ಅನ್ಲಿಕ್ಕೆ ಹೋದ್ರೆ ಅದು ಯಾವುದೂ ತಾನಲ್ಲ. ಯಾಕಂದ್ರೆ ಅವೆಲ್ಲ ನಮ್ಮಿಂದ ಅರಿವಿಸ್ಕೊಳ್ತಾವ, ನಮಗೆ ದೃಶ್ಯದವು. ಅದು ಇದು ಅನ್ನೋದೆಲ್ಲ ಎದುರಿಟ್ಟು ನಮ್ಮಿಂದ ಅರಿವಿಸ್ಕೊಳ್ಳೋದು, ಅದು ಅಳದು ಹೋಗೋದು, ನಾಶ ಆಗೋದು. ಅದು ಯಾವುದು ನಮ್ಮಿಂದ ಎದುರಿಟ್ಟು ಅರಿವಿಸ್ಕೊಳ್ತೈತೆ ಅದಕ್ಕೆ ನಾಶ ಆಗೋದಂತ ಖಂಡಿತನ.
ಅದು ಇದು ಅನ್ನೋದೆಲ್ಲ ಎದುರಿಟ್ಟು ಕಾಣೋದು, ಅದು ಅಳಿದು ಹೋಗೋದು, ನಾಶ ಆಗಿ ಹೋಗೋದು, ಅನಿತ್ಯವಾದದ್ದು, ನಿತ್ಯವಾದದ್ದಲ್ಲ ಅದು. ಅದಕ್ಕೆ ಅದ್ರ ಮ್ಯಾಗಿನ ಆಸಕ್ತಿಯನ್ನು ತೆಗೆದುಹಾಕು. ಅದು ಸುಖರೂಪ ಅಲ್ಲ. ಯಾವುದು ನಮ್ಮಿಂದ ಅರಿವಿಸ್ಕೊಳ್ತಾವ, ವಿಷಯ ವಸ್ತುಗಳೆಲ್ಲ ನಮ್ಮಿಂದ ಅರಿವಿಸ್ಕೊಳ್ತಾವ, ಒಂದಿಂದ ಅವು ಸುಖರೂಪ ಅಲ್ಲ. ಯಾವುದನ್ನು ನಾವು ತಿಳಿಲಿಕ್ಕೆ ಬರುದಿಲ್ಲೋ ಅದು ಸುಖರೂಪ. ಎಲ್ಲವನ್ನು ಅರಿತಕ್ಕಂಥದ್ದನ್ನು ಎದರಿಂದ ಅರಿಬೇಕು ಹೇಳಿ? ವಿಜ್ಞಾತಾರ ಮರೇಕೇನ ವಿಜಾನಿಯಾತ್ ಅಂದ. ಅರಿವನ್ನ ಎದರಿಂದ ಅರಿಬೇಕು? ಎಲ್ಲವನ್ನು ಅರಿತಕ್ಕಂಥ ಅರಿವು. ಅದಕ್ಕೆ ಅದೇ ಸುಖರೂಪವಾದಂಥದ್ದು ಅಂತ. ಏನ್ ಅದ ನೀನಾಗಿ ಅರಿವ ನೀನಾಗಿದ್ರೆ ಆರಾಮಿರ್ತೀನಿ. ಅರಿವಿಸ್ಕೊಳ್ಳೋದು ನೀನು ಹಾಕೊಂಡು ಕುಂದ್ರಿ ಅಂದ ಆರಾಮಿರ್ತೀನಿ. ಜಡಭಾವ ಅದ, ಅದಕ್ಕೆ ಅದನ್ನು ಬಿಡು ಅಂದ. ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು ನನ್ನಿ ಎಂದು ನಂಬೆಲೆ ಯೋಗಿ, ನಿನ್ನ ಮುನ್ನಿನ ಜಡಭಾವಂ ನೀಗು. ತಿಳಿಯವ ನೀನು, ಅದು ತಿಳಿಸ್ಕೊಳ್ಳೋ ವಸ್ತು. ನಾವು ತಿಳಿಸ್ಕೊಳ್ಳೋದ್ರೆ ನಾನು ತಿಳ್ಕೊಂಡು, ಈ ದೇಹನ ನಾನು, ಮನಸ್ಸನ್ನ ನಾವು, ಇವೆಲ್ಲ ನಿನ್ನಿಂದ ಅರಿವಿಸ್ಕೊಳ್ತಾವು. ಅವೆಲ್ಲ ಜಡ ಅದಾವ, ಅವು ಬಿಡಲಿಕ್ಕೆ ಯೋಗ್ಯ ಅದಾವ. ಅವನು ಹಿಡ್ಕೊಂಡು ಕೂತೀನಿ, ಯಾವನು ನಾವು ಬಿಡಬೇಕಾಗೈತಿ, ಅವ್ನು ಹಿಡ್ಕೊಂಡು ಕೂತ ಎಂದು ಸಮಾಧಾನ ಹೊಂದ ಅವನಿಗೆ. ಅವನು ಬಿಟ್ಟಾಗ ಅನುಭವ ಬರ್ತೈತಿ. ಅದು ಬರೀ ಅವ ನಾನಲ್ಲ ಅಂತ ಹಿಡ್ಕೊಂಡು, ಅವ ನಾನು ಅಂತ ಹಿಡ್ಕೊಂಡು ಕೂತ್ರೆ ಬಾಯಿಲೆ ಹೇಳಿದಿ, ಬಿಡಬೇಕಿಲ್ಲ. ಆ ಭಾವ ಬಿಟ್ಟಾಗ ಅನುಭವ ಬರ್ತೈತಿ. ಅವನ್ನೆಲ್ಲ ತ್ಯಾಗದಿಂದ ಅನುಭವ ಬರ್ತೈತಿ. ಇದ್ರ ಮ್ಯಾಗ ಆಸಕ್ತಿ ಹಿಡ್ಕೊಂಡು ಕುಂತಲ್ಲಿ ಮನಸ್ಸಿನಾಗ ಇವೆಲ್ಲ ಸುಖರೂಪ ಅಂತ ಅವನು ಹಿಡ್ಕೊಂಡು ಕುಂತೀಯ, ಅವ ನಿನಗೆ ದುಃಖ ಗಂಟ್ಲಿಗೆ ಗಾಣಾಗ್ಯಾವ. ಅವನು ಬಿಟ್ಟಾಗ ಹೆಂಗಿರ್ತೈತಿ ನೋಡ್ಕೊ. ಬೇನ್ ಮೊದಲಿಗೆ ಅನುಭವಕ್ಕೆ ಬಂದದ್ದು ಇವು ಯಾವ ಸಂಬಂಧ ಇಲ್ಲದಾಗ ಅನುಭವಕ್ಕೆ ಬಂದದ್ದು ಆನಂದದ ಅನುಭೂತಿ. ಈ ಭಾವ ಇಲ್ಲದಾಗ, ಅನ್ಯ ಭಾವನೆಗಳು ಯಾವ ಇಲ್ಲದಾಗ, ತನ್ನ ಭಾವದಾಗ ಮೊದಲಿಗೆ ಅದು ಅನುಭವಕ್ಕೆ ಬಂದದ್ದು. ಈಗೂ ಐತಿ, ಅದು ರೆಡಿ ಇದ್ದದ್ದೈತಿ. ಅನ್ಯ ಭಾವನೆಗಳನ್ನು ಬಿಟ್ಟು ಕೂಡಲೇ ಅನುಭವ ಬರ್ತದೆ. ಏನ್ ಹೊಸದಾಗಿ ಅದನ್ನು ಪಡಿಬೇಕಾಗಿಲ್ಲ, ರೆಡಿ ಇದ್ದದ್ದೈತಿ. ಅದನ್ನು ಇದ್ದದ್ದನ್ನು ಹೊಂದಾಕ ನಮಗೆ ಕಷ್ಟ ಆಗೈತಿ. ನಮ್ಮಲ್ಲಿ ಇದ್ದದ್ದು ಅದು. ನೀವು ಅನ್ಯದ್ರಾಗ ಐತಿ ಅಂತ ಹುಡ್ಕಾಕೊಂಟಿ. ಅದು ಅನ್ಯದ್ರಾಗ ಐತಿ ಅಂತ ಹುಡುಕಿದಲ್ಲ, ಎಷ್ಟು ಜನ್ಮ ಹುಡುಕಿದ್ರು ಏನೂ ಲಾಭ ಇಲ್ಲ. ನಿನ್ನೊಳಗಿದ್ದದನ್ನ ಅನ್ಯದ್ರಾಗ ಹುಡುಕಿದ್ರೆ ಏನು ಲಾಭ ಆಯ್ತು ನೋಡಿ. ಅದಕ್ಕೆ ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದ ಚಿದ ಕಂಡ ರೂಪ ನಿಜನು ಅಂತ. ನಿನ್ನೊಳಗೆ ನೀನು ನೋಡ್ಕೊಳ್ಳುವಂಥ ನಿರಂತರ ಪ್ರಯತ್ನ ಒಳಗೆ ನಡಿಬೇಕು ನೋಡು, ಆಂತರಿಕವಾಗಿ. ಅಂದ್ರೆ ಇದ್ರ ಲಾಭ ತಗೊಳಕ್ ಬರ್ತೈತಿ ನಮ್ಗೆ. ಯಾವ ಹೊಳಿತೈತಿ ಅವ ವ್ಯರ್ಥ ವೇಳೆ ಕಳೆದ್ರು ಒಳಗೆ ಅಂತರಂಗದ ಅಭ್ಯಾಸ ನಡೀತೈತಿ ನಮಗೆ. ಅವ ಹೊರಗಿನ ಇದ್ರ ಕಡೆ ಎಲ್ಲ ಕೂಡಲ್ಲ, ಜನರ ಸಂಪರ್ಕ ಎಲ್ಲ ಹೊರಗೆ ಇಳಿಸ್ತೈತಿ. ನಾವು ಅಂಥವ್ರ ಸಂಘ ಮಾಡಿದ ಕೂಲೆ ಮರಿ ಅದರಾಗ ವೇಳೆ ಹೋಗೈತಿ ನಮ್ದು. ನಮ್ಮ ಒಳಗೆ ನೋಡ್ಕೊಳಕ್ಕೆ ಎಲ್ಲಿ ವೇಳೆ ಸಿಗ್ತೈತಿ? ನೀನು ಅಂಥವ್ರು ಭೇಟಿ ಆಗಕ್ಕೆ ಹೋಗ್ಬೇಡ ಅಂತ ಜನರ ಪರಿಚಯ ಬೇಡಪ್ಪ ನಮ್ಗೆ. ಅವ್ರು ಬಂದು ಕುಂತಂದ್ರೆ ಮಾತಾಡ್ಬೇಕು ಅವ್ರು ಕೂಡ, ಹೌದಿಲ್ಲ? ಯಾಕೆ ಅದ್ರಾಗ ವೇಳೆ ಕಳಿತಿದಿ? ಆಂತರಿಕ ಅಭ್ಯಾಸ ಮಾಡ್ಲಿಕ್ಕೆ ಇವು ಹೊರಗಿನ ಜನಸಂಪರ್ಕ ವಿಘ್ನ ಆಕೈತಿ ನಮ್ಗೆ. ಅದಕ್ಕೆ ಜನಸಂಪರ್ಕದಿಂದ ದೂರ ಇರ್ತಾವ. ನಾವು ನಿಜವಾದ ಅಭ್ಯಾಸ ಮಾಡ್ಬೇಕನ್ನ ನಾವು ಹುಡುಕ್ಯಾಡ್ಕೊಂಡು ಅಲ್ಲಿ ಏನು ಸುದ್ದಿ ಐತಿ, ಇಲ್ಲಿ ಏನೇ ಸುದ್ದಿ ಐತಿ ಅಂತ ಹಂಗ ಬ್ಯಾಂದ್ ಮನಿ ಅದು ಬೇಯ್ದ ಮನಿ ಹಾಗೆ ತಿರ್ಗಾವಿಗೆ ಐತಿ. ಯಾಕ್ರಿ ಜಗತ್ತಿನ ಇನ್ನ ಸುದ್ದಿ ಕೇಳಿ ಏನಾಗೈತಿ ಅನ್ನೋ ಇನ್ನೂ ಗೊತ್ತಾಗ್ಬಂದ ನಿನಗೆ. ಅದರ ಕಾಲ ಕಳೆದಿಯಲ್ಲ, ಜಗತ್ತಿನ ಸುದ್ದಿಯಾಗ ಕಾಲ ಕಳೆದು ಏನು ಲಾಭ ಐತಿ ನಿನಗೆ? ಎಳಟು ಲಾಭ ಇಲ್ಲ. ಅದು ಗಂಟು ಬಡ್ಕೊಂತ ಕುಂತ್ರಿ, ಅದಕ್ಕೆ ಕುಂತ್ರಿ, ಹೊತ್ತು ಗಳಿತಿ, ಅವ್ರ ಮನೆಗೆ ಹೋಗಿ ಇವ್ರ ಮನೆಗೆ ಹೋಗಿ. ನಿನ್ನೊಳಗೆ ಏನೈತಿ ನೋಡ್ಕೊಳಕ್ ಆಗಲ್ಲ ನೀವು. ಆಯುಷ್ಯವನ್ನು ಇದಕ್ಕಾಗಿ ಕಳೆದಲ್ಲ ನೀನು. ಒಳಗೆ ಆಂತರಿಕವಾಗಿ ಅಭ್ಯಾಸ ಮಾಡ್ಬೇಕಪ್ಪ. ಏಕಾಂತದೊಳಗೆ ಇದ್ಕೊಂಡಿದ್ದಾನಂತ ಅವ್ರು ಹೇಳಿದಂಥ ವಿಚಾರಗಳು ಅವನು ಮನನ ಮಾಡ್ಕೋತ ಕೂತಾಗ ನಿನಗೆ ಅದು ಅನುಭವಕ್ಕೆ ಬರಾಕೈತೆ ಅಂದ್ರೆ ನಿನಗೆ 10 ವೇಳೆನ ಸಾಲೋದಿಲ್ಲ. ಯಾಕೆ ಎಷ್ಟು ಟೈಮ್ ಆಗೈತಿ ಅನ್ನೋದು ಗೊತ್ತಾಗೋದಿಲ್ಲ ನಿನಗೆ. ಒಳಗೆ ನಿನಗೆ ಗಾಢವಾಗಿ ಒಳಗೆ ಆಂತರಿಕವಾಗಿ ಆತ್ಮಚಿಂತನದ ಅಭ್ಯಾಸ ನಡೀತು ಅಂತಂದ್ರೆ ಎಷ್ಟು ದಿನಗಳು ಹೋಗ್ಯಾವ ಅನ್ನೋದು ಗೊತ್ತಾಗೋದು, ವರ್ಷಗಳು ಹೋಗ್ಯಾವ ಅನ್ನೋದು ಗೊತ್ತಾಗೋದು. ಯುಗಗಳ ಕ್ಷಣ ಆಗಿ ಹೋಗ್ತಾವ ನಿನಗೆ, ಯುಗಗಳನ್ನು ಸುಧಾ ಕ್ಷಣ ಆಗಿ ಹೋಗ್ತಾವ ನಿನಗೆ, ಹೌದಿಲ್ಲ? ಅಲ್ಲ ಅಂಥವ್ರು ಎಷ್ಟೋ ಆಗಿ ಹೋಗ್ಯಾರ, ಅವ್ರು ಒಬ್ಬರ ಅಲ್ಲ.
ಈಗ ಸದ್ದ ನೀನ ಮಾಡ್ರಿ, ನೀನ ರೋಮೇಶನ್ಕಿಂತ ಆದ್ರ ಅಪ್ಪಕ್ಕಿ ಮತ್ತ ನೀವು ಆಗಕ್ ತಯಾರಿಲ್ಲಲ್ಲ. ಹಂಗ ಓಡಾಡ್ತೇವೆ ನಾವು, ಕುಂಡ್ರು ಬಿಡೋದಿಲ್ಲ, ಒತ್ತಟ್ಟೆ ಕುಂಡ್ರಂಗಿಲ್ಲ. ಹಂಗ ಬದಕ್ನೇ ಎದ್ದದ್ದು ಅದನ್ನ ಮುಕ್ಕಳು ಸುಟ್ಟು ಬೇಕಿನಂಗೆ ಯಾಕೆ ಅಡ್ಡಾಡ್ತಿ ಅಂತಿದ್ರ ಅದು ಹೌದಿಲ್ಲ. ಒತ್ತಟ್ಟೆ ಕುಂಡ್ರ ಅಲ್ಲೇ ಇಲ್ಲೇ ಯಾಕೆ ಅಡ್ಡಾಡ್ತಿ, ಏನೈತಿ ನಿನಗೆ ಅದ್ರಾಗ? ಹೋಗಿ ಏನು ಕಂಡ್ಕೊಂಡು ಕಡಿಗೆ ಬ್ಯಾಸರಿಕೆನ ಹೊಂದಿದ್ದಿಲ್ಲ. ಅಲ್ಲೇ ಇದ್ದಿದ್ರೆ ಅಲ್ಲೇ ಇರ್ಬೇಕು. ಲಾಭ ಏನು ಮಾಡ್ಕೊಂಡೆ ಹಂಗಾರ? ಎಲ್ಲದ್ರಾಗೂ ಹಣಿಕೆ ಹಾಕಿದೆಲ್ಲ ಏನು ಕಂಡ್ಯ? ಡೊಂಕ ಬಾಲದ ನಾಯಕರೇ, ನೀವೇನೇನು ಊಟ ಮಾಡಿದಿರಿ ಅಂತ. ಚಂಚಲ ಮನಸ್ಸು ಉಳ್ಳವ್ರಿಗೆ ಪುರಂದರದಾಸರು ಎಚ್ಚರಿಕೆ ಕೊಟ್ಟಾರ. ಅಲ್ಲಿ ಹೋದಿ ರೂಪದಾಗ ಏನೇನೈತಿ, ಗಾಯನದೊಳಗೆ ಐತಿ, ಏನೇನು ರುಚಿ ಒಳಗೈತೋ, ವಾಸನೆ ಒಳಗೈತೋ, ಸ್ಪರ್ಶದೊಳಗೈತೋ ಅನ್ನೋದನ್ನ ನೋಡಿದೆಲ್ಲ. ಏನಾಗೈತಿ ಅದ್ರ ಪರಿಣಾಮ ಏನಾಗೈತಿ ನೋಡ್ಕೋರಿ. ಹುಟ್ಟಿಟ್ಟು ಬಂದು ಇದನ್ನ ಮಾಡಾಕೈತಿ, ಹಣಿಕೆ ಹಾಕು ಚಾಳಿ ಬಿಡ್ಲಿಲ್ಲ. ಇದು ನಮಗೆ ಹೊಳಿಬೇಕಲ್ಲ. ಇದು ಹೊಳಿ ಮಠ ಹಿಂಗೆ ಹೋಗುದನ್ನ, ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯದೊಳಗೆ ಬಿದ್ದು ಹೋಗುದಕ್ಕೆ. ಯಾವಾಗ ನಮ್ಮಲ್ಲಿ ವಿವೇಕ ಜಾಗೃತ ಆಕೈತಿ, ನಿತ್ಯ ಯಾವುದು, ಅನಿತ್ಯ ಯಾವುದು, ಹಿತ ಯಾವುದು, ಅಹಿತ ಯಾವುದು ಅನ್ನುವಂಥ ವಿವೇಕಕ್ಕೆ ನಾವು ಮುಖ ಕೊಟ್ಟಾಗ ಇದ್ರೆಲ್ಲ ಬ್ಯಾಡಪ್ಪ, ಇದ್ರದ್ದು ಉದಾಸೀನ ಭಾವ ಬರ್ತೈತಿ, ದೋಷ ದರ್ಶನ ಆಕೈತಿ. ಬೆಳಕ ತಂದಾಗ ಇದ್ರ ಹಕ್ಕಿಕತಿ ಗೊತ್ತಾಕೈತಿ, ಕತ್ತಲ್ದಾಗ ಏನು ಗೊತ್ತಾಕೈತಿ ನಿನಗೆ? ಅಜ್ಞಾನದೊಳಗೆ ಎಲ್ಲ ದುಃಖಕ್ಕೆ ಮೂಲ ಕಾರಣ ಇದ ಅಜ್ಞಾನನ. ಅದಕ್ಕೆ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಜ್ಞಾನದ ಸ್ಥಿತಿಯನ್ನು ನಾವು ಹೊಂದಬೇಕಾಗೈತಿ. ಏನ್ ಜ್ಞಾನ ಕತ್ತಲೆಯಿಂದ ಬೆಳಕಿನಡೆಗೆ ಅಂತ ಯಾಕಂದ್ರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ, ಮೃತ್ಯುವಿನಿಂದ ಅಮೃತದೆಡೆಗೆ ಅಂತ ಯಾಕೆ ಹೇಳೋದು? ಅಸತೋಮಾಂ ಸದ್ಗಮಯ ತಮಸೋಮಾಂ ಜ್ಯೋತಿರ್ಗಮಯ ಮೃತ್ಯೋರ್ಮಾಂ ಅಮೃತಂ ಗಮಯ ಅಂತ ಎಲ್ಲ ಉಪನಿಷತ್ ಮಂತ್ರಗಳನ್ನ ಯಾಕೆ ಅವನ ಕಡೆ ಲಕ್ಷ್ಯ ಇಲ್ಲ ನಮಗೆ. ಯಾವಾಗಲೂ ಅದರ ಅಭ್ಯಾಸ ಮಾಡ್ಕೊಂತ ಅದರ ಮರ್ಮವನ್ನ ತಿಳಿದಿರ್ತಾನ. ಅವ್ನು ವ್ಯರ್ಥ ವೇಳೆ ಕಳೆದಿಲ್ರಿ, ಅದ್ರ ಸದುಪಯೋಗ ಮಾಡ್ಕೊಂತ. ಅವನ ಯೋಗಿ ಅಂತ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ? ಸುಮ್ಮನೆ ವೇಳೆ ಕಳಿತೀಯಲ್ಲ ಅನಾತ್ಮ ಚಿಂತನೆ ಒಳಗೆ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಮ್ಮನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ನಿರಂತರವಾಗಿ ಅವ್ಯಾಹತವಾಗಿ ನಡಿಬೇಕು ನೋಡಿ. ಇದು ಹಗಲುಗಳನ್ನದೇ ಇದ್ರ ಲಾಭ ಮಾಡ್ಕೊ, ಶರೀರ ಹೋಗೋದ್ರೊಳಗಾಗಿ ಈ ಕೆಲಸ ಮಾಡ್ಕೊ. ಒಳಗೆ ಆಂತರಿಕವಾಗಿ ಇದ್ರ ಅಭ್ಯಾಸ ನಡಿಲಿಕ್ಕೈತಿ ಅಂದ್ರೆ ನಿನಗೆ ಅನುಭವ ಬರಕ್ಕೆ ಶುರು ಆಕೈತಿ, ನೀ ಯಾರಿದ್ದಿ ಅನ್ನೋದು. ನಾವು ಅದನ್ನು ಮಾಡಾಕ್ತಾ ಇರಲಿಲ್ಲ. ಅದನ್ನೆಲ್ಲ ಕೈ ಬಿಟ್ಟು ಮಾಡ್ಬೇಕಾದದ್ದನ್ನು ಬಿಟ್ಟು ಮಾಡಬಾರದನ್ನು ಮಾಡ್ಕೊಂತ ಕುಂದಿರ್ತೇವೆ. ಅದಕ್ಕೆ ಆಗಬಾರದ್ದು ಹಾಕೊಂಡು ಕುಂದಿರ್ತೇವೆ. ಯದ್ವಾ ತದ್ವಾ ಮಾಡಿದ್ರೆ ಮತ್ತೆ ಯದ್ವಾ ತದ್ವಾ ಆಕೈತಿ. ಯದ್ವಾ ತದ್ವಾ ಕರಿಷ್ಯತಿ, ಯದ್ವಾ ತದ್ವಾ ಭವಿಷ್ಯತಿ. ಅದಕ್ಕೆ ಮಹಾತ್ಮರು ಎಚ್ಚರಿಕೆ ವಹಿಸ್ಕೊತ ಬಂದಾರ. ತಪ್ಪು ದಾರಿ ಹಿಡಿಬೇಡಪ್ಪ, ಒಳ್ಳೆ ಮಾರ್ಗ ಹಿಡಿ. ನಿನ್ನಲ್ಲಿ ಐತಿ ನಿನಗೆ ಬೇಕಾದ, ಅನ್ಯದ್ರ ಕಡೆ ಹೆಣಿಕೆ ಹಾಕೋದು ಬಿಡೋದು. ಅದ್ರಾಗೈತಿ ಇದ್ರಾಗೈತಿ ಹಂಗೆ ಓಡಾಡ್ತೈತಿ ಮನಸ್ಸು. ಅದಕ್ಕೆ ಸಮಾಧಾನ ಇಲ್ಲ ಅದಕ್ಕೆ. ಆ ವಾಸನೆಗಳು ಏನದಾವಲ್ಲ, ಅವು ಕೂಡ ನಾಶ ಆಗದ ಹೊರತು ಮನಸ್ಸು ಏಕಾಗ್ರ ಆಗುವುದೇ ಇಲ್ಲ. ಸುಮ್ಮನೆ ಇರಕ್ಕಾಗಲ್ಲ. ಹಂಗ ಓಡಾಡ್ತೈತೆ ಅದು, ಎಲ್ಲಿ ಕುಂತರೂ ಸನ್ಮಂತಿಲ್ಲ. ಮತ್ತೆ ನೆನಪಾದ ಕೂಡಲೇ ಅಲ್ಲಿಗೆ ಓಡ್ತೈತೆ. ಸುಳ್ಳ ಬಳಲ್ತೈತಿ ಮನಸ್ಸು, ಅದ್ರಾಗೈತಿ ಇದ್ರಾಗೈತಿ. ಅದಕ್ಕೆ ಅದನ್ನ ಮನಸ್ಸನ್ನ ಹತೋಟಿಯಿಂದ ವಿವೇಕದ ವಿಚಾರದಿಂದ ಅದನ್ನ ಹಿಂದಕ್ಕೆ ಸರಿಸುವ ಪ್ರಯತ್ನ ನಾವು ಮಾಡ್ಬೇಕಾಗೈತಿ. ಇರುವಿಗೆ ಹಮ್ಮಿನ ವಿಕಾರ ಏನು ಹತ್ತಿಲ್ಲ ಅವು. ಶರೀರದ ವಿಕಾರ ಶರೀರದಾಗ ಅದಾವು, ಮನಸ್ಸಿನ ವಿಕಾರ ಮನಸ್ಸಿನಾಗ ಅದಾವು. ಅವು ನಿನಗೇನು ಹತ್ತಿಲ್ಲ, ಹತ್ತಲಿಕ್ಕೆ ಆಗುವ ಸಾಧ್ಯನೇ ಇಲ್ಲ ಅಂತ. ನಿದ್ದೆ ಹತ್ತಿದಾಗ ಹೆಂಗಿರ್ತಿ ಹಂಗೆ ಎಚ್ಚರಿಕೆಯೊಳಗೆ ಇರಾಕಲಿ. ನಿದ್ದೆಯೊಳಗಿನ ಸ್ಥಿತಿ ಎಚ್ಚರಿಕೆಯೊಳಗೆ ನೆನಪಿತ್ತು ಅಂದ್ಕೊಂಡು ಇರಾಕ್ ಬರ್ತೈತಿನ? ಅಲ್ಲಿ ಏನಿತ್ತು? ಅಲ್ಲಿ ಆರಾಮಿದ್ನೆ ಅಂತ ಆರಾಮ್ ಏನು ಅವಲಂಬಿಸ್ಕೊಂಡಿದ್ದಪ್ಪ ಹಂಗಾರೆ ಅಂದ್ರೆ? ಅಲ್ಲಿ ನೋಡೋದಿತ್ತು, ಕೇಳೋದಿತ್ತು, ಮೂಚ್ ನೋಡೋದಿತ್ತು, ಮುಟ್ಟೋದಿತ್ತು. ಅಲ್ಲಿ ಗಂಡ ಹೆಂಡತಿ ಇದ್ರನ ಅಲ್ಲಿ ಇದ್ದಾಗ? ಯಾವುದು ಇಲ್ಲ. ಭೋಗ ವಸ್ತುಗಳ ಸಂಬಂಧ ಇಲ್ಲೂ ಆರಾಮ್ ಇರಕ್ ಬರ್ತೈತಿಲ್ಲ. ಅಂದಿಂದ ಆರಾಮು ಅದನ್ನ ಅವಲಂಬಿಸ್ಕೊಂಡಿಲ್ಲ.
ಭೋಗಂಗಳ ಮೇಳಿಲ್ಲದೆ ಸವಿಯುವ ಸವಿ ಯಾವುದು? ನಿನಗಿದು ರೂಢಿಯಾಗ್ಬಿಟ್ಟೈತಿ. ಅವು ಇದ್ರೆ ನಾವು ಆರಾಮ್ ಇರ್ತೇವೆ. ಭೋಗ ವಸ್ತುಗಳು ಅವನ ವ್ಯವಸ್ಥೆ ಮಾಡ್ಕೊಳ್ಳೋ ಪ್ರಯತ್ನ ನಡೆಸೀನಿ ಅವುಗಳ ಪ್ರಾಪ್ತಿಗಾಗಿ. ಹೌದಿಲ್ಲ? ಅದೇ ವಾಸನ ಐತಿ ನಮಗ. ಅದ ಕಟ್ಕೊಂಡು ಜನ್ಮ ಜನ್ಮ ಅಂತ ತಿರ್ಗಾಕತೈತಿ. ಭೋಗ ವಸ್ತುಗಳು ಸಿಗ್ತಾವೋ ಸಿಗಾಕಿಲ್ವೋ ಯಪ್ಪ, ನನಗೆ ಯಾರು ಹೆಣ್ಣು ಕೊಡ್ತಾರೋ ಇಲ್ಲೋ ನನಗೆ. ಹೌದಿಲ್ಲ? ಯಾವ್ದಾರ ನೌಕರಿ ಹತ್ತೈತೋ ಇಲ್ಲೋ ನನಗೆ. ಬರೇ ಯಸ ನನಗೆ. ಹೀಗಾಗಿಲ್ಲ ಆರಾಮದಿಂದ ಇರ್ಲಿಕ್ಕೆ ಜಗತ್ತಿನ ವಸ್ತುಗಳ ಅಪೇಕ್ಷೆ ಮಾಡಕು. ಅವನು ಉಪೇಕ್ಷೆ ಮಾಡು, ಉದಾಸೀನ ಆಗು. ಎಲ್ಲದರ ಬಗ್ಗೆ ಉದಾಸೀನತೆ ಧರಿಸಿರಿ. ಆತ್ಮಜ್ಞಾನದ ಇಚ್ಛೆ ಹಿಡಿಯಿರಿ. ಕರ್ಮಗಳನ್ನು ಮಾಡುತ್ತಾ ಕೂಡುವುದೇ. ವಿಷಯ ಪ್ರಾಪ್ತಿಗಾಗಿ ಕರ್ಮಗಳನ್ನು ನೀವು ಮಾಡುವುದು ಅದೆಲ್ಲ ಧರ್ಮದ ಇತ್ಯರ್ಥ. ನಿನ್ನಲ್ಲೇ ಐತಿ ಅನ್ನೋದನ್ನು ನೋಡ್ಕೋ. ನಾವು ಅನ್ಯದರ ಹುಡುಕಾರ ನಾವು ಸುಳ್ಳದನಿತಿ. ಕರ್ಮಗಳೆಲ್ಲ ಅನ್ಯದರ ಹುಡುಕಾಕ ಹಸ್ತಾವಿಲ್ಲ. ನಿನ್ನೊಳಗ ನೀನ್ ನೋಡ್ಕೋಬೇಕಾತಂದ್ರೆ ಕರ್ಮಗಳನ್ನೆಲ್ಲ ಕೈ ಬಿಡಬೇಕಾಗೈತಿ. ನಿದ್ದೆ ಮಾಡ್ಬೇಕಾದ್ರೆ ಏನಾರು ಮಾಡಿದೇನ? ಬಾಳೆ ಮಾಡ್ಬೇಕಾದ್ರೆ ಹೊರಗೆ ಏನಾರು ಮಾಡೋದು. ಏನ್ ಮಾಡ್ಬೇಕಪ್ಪ ಅಂತ, ಏನಾರು ಮಾಡ್ಬೇಕಲ್ಪ ಅಂತ. ಏನ್ ಮಾಡಿರು ಏನ್ ಆಗವಲ್ದ ಅನ್ನೋದು ಹೊಳಿವಲ್ದಲ್ಲ ನಮಗ. ಹೋಗೈತೇನೋ ಸಂಕಟ. ಎಚ್ಚರ ಕೂಡ ಚಾಲು ಮಾಡ್ತೀಪ್ಪ, ಅದನ್ನ ಮಾಡಿನೇ ಇದನ್ನ ಮಾಡಿನೇ. ಏನ್ ಮಾಡಿದ್ರು ಲಾಭ ಐತೆ ಹೇಳಿ. ಏನು ಮಾಡಿದೊಡೇನು ಭವ ಹಿಂಗದು, ಜ್ಞಾನವಂತಕ ನಿನ್ನ ದಯವಾಗತನಕ. ನೀ ಯಾರಿದೇನೋ ನಿನಗೆ ಗೊತ್ತಾಗದ ಹೊರತ. ನಿನ್ನನ್ನು ನೀ ಗೊತ್ತು ಮಾಡ್ಕೊಳಿಕ್ಕೆ ಬಾಹ್ಯ ಕರ್ಮಗಳೆಲ್ಲ ಬಂದಕ್ಕ, ಮನೋವ್ಯಾಪಾರಗಳೆಲ್ಲ ಅಳದಾಗ ಇದು ನಿನಗೆ ಅನುಭವಕ್ಕೆ ಬರ್ತೈತಿ. ಬಿಡುದು ಜಡ ಆಗಿಬಿಟ್ಟೈತಿ. ಚಾಳಿ ಹೊರಗೆ ಅದನ್ನ ಮಾಡಿನೇ ಇದನ್ನ ಮಾಡಿನೇ ಅಂತ. ಎಳೆ ಎಲ್ಲ ಅದ್ರಾಗ ಕಳೆದಲ್ಲವ ನೀನು. ಅದೇ ವೇಳೆ ಸುಮ್ಮನೆ ಇರಕ್ಕೆ ಕಲ್ದಿದ್ರೆ ಹೆಂಗಾಕಿತ್ತು. ಮಾಡೋದೆಲ್ಲ ಕೈ ಬಿಟ್ಟು ಆನಂದದ ನೆನಪು ಮಾಡ್ಕೊಳ್ಳೋದು ಅಭ್ಯಾಸ ಮಾಡಿದ್ರೆ ಹೆಂಗಾಕಿತ್ತು. ಸುಮ್ಮನೆ ಇರಕ್ಕೆ ಕಲಿಸೋದು ಕಲೀಲಿಲ್ಲ ನಾವು ಮನಸ್ಸಿಗೆ. ಸುಮ್ಮನಿರು ಮನವೇ, ಸುಮ್ಮನಿರು. ಸುಮ್ಮನಿದ್ದರೆ ನೀನೇ ಬ್ರಹ್ಮನಿರುವೆ. ಸುಮ್ಮನಿದ್ದೇನೆಂಬ ಹಮ್ಮ ನಡೆದು ಸುಮ್ಮನಿರುವಂತ ಈ ಅಭ್ಯಾಸ ನಾವು ಮಾಡ್ಲಿಕ್ಕೆ ಕಲಿಸಿಲ್ಲ ಮನಸ್ಸಿಗೆ. ಅದನ್ನು ಮಾಡಿನೇ ಇದನ್ನು ಮಾಡಿ. ಯಾರು ಮಾಡಿದವ್ರು ಏನಾಗ್ಯಾರ ನೋಡ್ಕೊ. ಎಲ್ಲ ಮಾಡಿ ಮುಗಿಸಿದಿ. ಏನೇನು ಮಾಡ್ಬೇಕು ಅನ್ನೋದೆಲ್ಲ ಆರಾಮ್ ಇರ್ಬೇಕಂತ. ಆರಾಮದಿ ಏನಂಗಾರಂದ್ರೆ ಸುಖಿಗಳಾದವರೆಲ್ಲ ಏನ್ ಮಾಡಿದ್ರಿ ಅವರು? ಮಾಡೋದನ್ನೆಲ್ಲ ಕೈ ಬಿಟ್ಟರು. ಆ ವಾಸನ ಎಲ್ಲ ಪೂರ್ಣ ನಾಶ ಮಾಡ್ಕೊಂಡ್ರು. ಅಂದಾಗ ಅವರಿಗೆ ಜ್ಞಾನೋದಯ ಆಯ್ತು. ನಾವು ಹೆಂಗ್ ಬಿಡುದ್ರಿ ಅಂತ ಹೇಳಿ ಮಾಡಾಕ ಹುಟ್ಟೇವೆ ಅಂತ. ಅದನ್ನ ಅನುಭವಿಸಿ ಯಾರೇನು ಮಾಡೋದು. ಸುಮಾರು ಇದರ ಚಿಂತನದ ಅಭ್ಯಾಸ, ಶ್ರವಣ ಮನ ನಿಧಿಧ್ಯಾಸನವನ್ನು ಇರುವನ್ನು ಕುರಿತು ನಡಿಬೇಕು ನೋಡ್ರಿ. ಅಂದ್ರಾಗ ನಿನಗೇನಾರ ಸಂಸ್ಕಾರ ಉಳಿತೈತಿ. ಇಲ್ಲ ಅಂದ್ರೆ ಉಳಿದಿಲ್ಲ. ಒಮ್ಮೆ ಅದ್ರ ಸವಿ ಹತ್ತಿ ಅಂದ್ರೆ ಬಿಡುದನ ಇಲ್ಲ. ನೀವು ಸವಿ ಹತ್ತಿದ ಹರ್ವ ಒಳ ನುಂಗಿದಂತ. ಹರ್ವ ಅಂದ್ರೆ ಅವಾಗ ಅಂತಾರ ಯಾವಾಗ ಈ ಮೂರು ಅವಸ್ಥೆಗಳನ್ನ ದಾಟಿದವು. ಇದ್ರಾಗ ಏನೂ ಇಲ್ಲ, ಇವು ಅನಿತ್ಯದವು, ದುಃಖ ರೂಪಿ ಐತಿ ಅಂತ ತಿಳ್ಕೊಂಡು ಮೂರು ಅವಸ್ಥೆಗಳ ಇದನ್ನ ಆಸಕ್ತಿಯನ್ನು ತೆಗೆದು ಹಾಕಿದವು. ಅವಂಗ ಹಾರ್ವ ಅಂತಾರ. ಇನ್ನ ಅದ್ರಾಗೈತಿ ಇದ್ರಾಗೈತಿ ಅಂತ ಹಣಿಕೆ ಹಾಕವಂಗ ಇದೈತಿ. ಏನ್ ಇನ್ನ ಹಣಿಕೆ ಹಾಕೋದ್ರಾಗ ಐತಿ. ವಾಸನ ಒಳಗಿತ್ತು ಅಂದ್ರೆ ಮತ್ತೆ ಅದು ಹಣಿಕೆ ಹಾಕಕ್ಕೆ ಹಚ್ಚಿ ಬಿಡ್ತೈತಿ. ಅದು ಆ ಹಣಿಕೆ ಹಾಕಿ ಏನೇನು ಊಟ ಮಾಡಿದಿರಿ ಡೊಂಕ ಬಾಲದ ನಾಯಕರೇ. ಒದಕಿನ ತಿಂದಿಲ್ಲ. ಯಾವ ವಿಷಯದಾಗ ಹಣಿಕೆ ಹಾಕಿರೋ ಆ ವಿಷಯ ನಿನಗೆ ಒದಕಿನ ಕೊಟ್ಟೈತಿ. ರೂಪ ಆತಿ, ಸ್ಪರ್ಶ ಆತಿ, ಗಾಯನ ಆತಿ, ವಾಸನೆ ಆತಿ, ರುಚಿ ಆತಿ. ಅವುಗಳಲ್ಲೇ ಜರ ಸುಖ ಇದ್ರೆ ಇಲ್ಲಿ ತನಕ ಯಾಕೆ ಸುಖ ಹೊಂದಕ್ಕಾಗಿಲ್ಲ ಹಂಗಾರ? ತಿಂಬೊಂಬೋದ್ರಿಂದ ಸುಖ ಇದ್ದಿದ್ರೆ ಯಾಕ್ರಿ ಕೈ ಮುಗಿತೇನಪ್ಪ ಬ್ಯಾಡ ಅಂತ ಈ ಕಡೆಗೆ. ಮೊದಲೇ ತುತ್ತಿನಲ್ಲಿದ್ದಂಥ ರುಚಿ ಕೊನೆ ತುತ್ತಿಗೂ ಬೇಕಾದಷ್ಟು ರುಚಿ ಆಗೈತಪ್ಪ, ರುಚಿಕಟ್ಟಾಗೈತಪ್ಪ ಊಟ ಅಥವಾ ಯಾವ್ದಾರ ತಿಂಡಿ. ಯಾಕ್ರಿ ವಸ್ತುಗಳು ಅವನ್ನೆಲ್ಲ ಸುಖರೂಪ ಅಂತ ತಿಳಿದು ಅವು ನಿನಗೆ ಸುಖ ಕೊಡ್ಬೇಕಾಗಿತ್ತು. ಬ್ಯಾಸರಿಕೆ ಹಾಕವು ಒಳ್ಳೆ ನೀ ಹಾಕಾಕ ಇಲ್ಲಿ ಮರ ಕೈ ಮುಗಿತೇನಂತ ಬೇಸರ ಆಗಬಾರ್ದಾಗಿತ್ತು. ಬೇಸರಿಕೆ ಕೊಡುವ ಅವು ಸುಖರೂಪ ಅಲ್ಲ. ಅಂದ್ರೆ ವಿಷಯ ವಸ್ತುಗಳು ಯಾವುವು ನಿಮಗೆ ಸುಖ ಕೊಡೋದಿಲ್ಲ ಅಂತ ಅವನು ತೊರೆಯವನು. ಯಾರಿಗೂ ಅವು ಸುಖ ಕೊಡೋದಿಲ್ಲ ಅಂತ ತಿಳಿದು ಅವನು ಕೈ ಬಿಡೋದು. ತೊರೆ ವಿಷಯವನ್ನು ತೊರೆದು ನಿರ್ವಿಷಯಗಳು ಕರಿಗೊಂಡು ನಿಲೆ
ವಿಷಯ ಚಿಂತನೆಯನ್ನು ಕೈ ಬಿಟ್ಟು ಗಟ್ಟಿಯಾಗಿ ಯಾವಾಗ ಉಳಿತೀಯ ಅವಾಗ ನಿನಗೆ ಅನುಭವ ಬರುತ್ತೆ. ನೀನಾ ಸುಖ ಸ್ವರೂಪ ಇದ್ದಿ ಅನ್ನೋದು ಅನುಭವ ಅನ್ಯದ್ರಾಗ ಹುಡುಕು ತಪ್ಪಿರ್ತೈತಿ. ಹಂಗೆ ಒಳಗೆ ಇದ್ರ ಆಂತರಿಕ ಅಭ್ಯಾಸ ನಡಿಲಿಕ್ಕೆ ಹತ್ತಿ ಅಂದ್ರೆ ಹೊರಗೆ ಹೋಗಕ್ಕೆ ಒಲ್ಲೆ ಅಂತೈತೆ ತಗಿನ ಮನಸ್ಸು. ಒಮ್ಮೆ ಸವಿ ಹತ್ತಿದ್ರೆ ನೀವು ನಿಮ್ಮಲ್ಲಿ ಇದ್ದದ್ದು ನೀವು ಅದನ್ನು ಆನಂದ ಸ್ವರೂಪ ಇದ್ದೇನೆ ಗೊತ್ತಾತಂದ್ರೆ ಬಿಡುದನ ಇಲ್ಲ ನೀವು. ದರ್ಶನ ಅಂದ್ರೆ ಇರುವಿನ ಕಡೆ ಎಲ್ಲ ಕೊಟ್ಟು ನೋಡೋದಕ್ಕಂತಾರ, ಅದಕ್ಕೆ ದರ್ಶನ ಅಂತಾರ. ಯಾವುದೇ ವಸ್ತುವಿನ ತಿಳುವಳಿಕೆ ನಮಗೆ ಆಗ್ಬೇಕಾದ್ರೆ ವೃತ್ತಿ ತದಾಕಾರ ಆದಾಗ ಅದರ ಅನುಭವ ನಮಗಾಕೈತಿ, ಆ ವಸ್ತುವಿನ ತಿಳುವಳಿಕೆ ನಮಗಾಕೈತಿ. ಗುರುಗಳ ದರ್ಶನಕ್ಕೆ ಹೋಗಿದ್ವಿ ಅಂದ್ರೆ ಹೆಣ ನೋಡಕ್ಕೆ ಹೋಗಿದ್ದೇನೆ. ಗುರುಗಳ ದರ್ಶನ ಅಂದ್ರೆ ಬ್ರಹ್ಮಾಕಾರ ವೃತ್ತಿ ಆಗೋದಕ್ಕಂತಾರ. ಮಹಾತ್ಮರ ದರ್ಶನ ಹೌದಿಲ್ಲ, ಮಹತ್ತರವಾದಂಥ ಇರುವಿನ ಸ್ಥಿತಿ ಲಕ್ಷ್ಯ ಕೊಡೋದು. ಪುನಃ ಪುನಃ ಈ ವಿಚಾರವನ್ನು ಹೇಳುವುದು ಕೇಳುವುದು ಅಂತರಂಗದಲ್ಲಿ ನಡೀತಿ ಅಂದ್ರೆ ಚಕಮುಕಿ ಕಲ್ಲು ಕಟಿಯುವಾಗ ಬೆಂಕಿ ಕಿಡಿ ಸಿಡದಂಗೆ ಜ್ಞಾನದ ಕಿಡಿ ಬಿತ್ತು ಅಂದ್ರೆ ವೃತ್ತಿ ಬ್ರಹ್ಮಕಾರ ಆಗಿಬಿಡ್ತೈತಿ. ಅದಕ್ಕೆ ಪ್ರಯತ್ನವನ್ನು ಮಾಡೋದು ಬಿಡಬೇಡ ಅಂತ. ಒಮ್ಮೆಲ್ಲ ಒಮ್ಮೆ ಆಕೈತಿ ಅದು, ಆಗುದಿಲ್ಲ ಅಂತ ನಿರಾಶೆವಾದಿ ಆಗಬೇಡ. ಸಾವಿರ ಸೋಲುಗಳನ್ನು ಸೋತರು ಮುಂದಿನ ವಿಜಯಕ್ಕಾಗಿ ಸಿದ್ಧನಾಗುವಂತ. ಅದು ಮೊದಲಿನ ರೂಢಿಗತ ಮನಸ್ಸು ಚಂಚಲಾಗುವುದನ್ನು ಜಿಗದಾಡ್ಲಿ, ಅದ ಹೆದರಾಕ್ ಹೋಗ್ಬೇಡ. ಬೇಕಾದಂಗೆ ಜಿಗದಾಡ್ಲಿ, ಚಂಚಲಾಗದ ಮನಸ್ಸು. ಒಮ್ಮಿದ್ರ ಆಂತರಿಕವಾಗಿ ಇದರ ಅಭ್ಯಾಸ ಪ್ರಯತ್ನ ಪೂರ್ವಕ ಅಭ್ಯಾಸ ಮಾಡಿ ಅದರ ಸವಿ ಹೆಚ್ಚಿದೆ ಅಂದ್ರೆ ಹೊರಗೆ ಹೋಗುದಿಲ್ಲ ತಗಿ. ನಾವು ಮಾಡೋದೆಲ್ಲ ವ್ಯರ್ಥಪ, ಸುಳ್ಳ ಗುಡ್ಡಕ್ಕಲ್ಲ ಹೊತ್ತಂಗೈತಿ. ಅಂತರಂಗದಲ್ಲಿ ಅದರ ಅಭ್ಯಾಸ ನಡೀತಂದ್ರೆ ಒಳಗೆ ಅನುಭವ ಬರ್ತದೆ. ಮತ್ತೊಂದು ಏನು ವ್ಯಸನ ಇರಬಾರ್ದು ನೋಡ್ರಿ, ಸದಾಶಿವಾಗ ಅದ ಉದ್ಯೋಗ ಅದ ವ್ಯಸನ ಅಂತ. ಯಾವಾಗಲೂ ಆನಂದದ ನೆನಪಿನಾಗಿರ್ಬೇಕು. ಎಲ್ಲ ಕಲ್ಪನೆಗಳನ್ನು ಸರಿಸಿ ಕಲ್ಪನಾ ರಹಿತ ಸ್ಥಿತಿ ಒಳಗೆ ಉಳ್ಕೋಬೇಕನ್ನುವಂಥ ಉತ್ಕಟ ಇಚ್ಛಾ ಬೇಕಲ್ಲ. ಮಾಡಿ ಒಮ್ಮೆ ನೋಡಿ ಎಲ್ಲ ಬಿಟ್ಟು ಸುಮ್ಮನೆ ಕುಂತ ಅದನ್ನ ಅನುಭವ ಮಾಡ್ಕೋಬೇಕಂತ. ನಿರಂತರ ಬೇಕಾದಕ್ಕೆ ಅಭ್ಯಾಸ. ಒಳಗೆ ಆಂತರಿಕವಾಗಿ ಅಭ್ಯಾಸ ನಡೀತಂದ್ರೆ ಯಾವಾಗ ಬೇಕು ಅವಾಗ ನಿಂತಾಗ ಕುಂತಾಗ ಓಡುವ ಏನ್ ಬೇಕಾದ ಹೊರಗಿನ ವ್ಯವಹಾರ ಮಾಡುವಾಗ ಅದ್ರ ಕಡೆ ಲಕ್ಷ್ಯ ಇರ್ತದೆ. ಒಳಗೆ ಆಂತರಿಕವಾಗಿ ಅಭ್ಯಾಸ ನಡೆದಿರ್ತದೆ. ಇದರ ಎಚ್ಚರ ಇರ್ತೈತೆ, ಅವನ ಆತ್ಮನ ಅರಿವು ಅವನಲ್ಲಿ ಜಾಗೃತ ಆಗಿರ್ತದೆ. ಪುನಃ ಪುನಃ ಹೇಳೋದು ಕೇಳೋದು ನಡೀತಿ ಅಂದ್ರೆ ಇದು ಅನುಭವ ಗೊತ್ತೈತಿ. ಬಿಟ್ಟು ಬಿಡದೆ ನಡಿಬೇಕು, ನಮ್ಗೆ ಎಡೆ ಬಿಡದೆ ಅಭ್ಯಾಸ. ಆ ಬ್ರಹ್ಮಾಕಾರ ಸ್ಥಿತಿ ಅನುಭವ ತಗೊಂಡದ್ದನ್ನು ಪುನಃ ಪುನಃ ನೆನಪು ಮಾಡ್ಕೊಂತ ಇರ್ಬೇಕು. ಷಡ್ ದರ್ಶನ ಅಂದ್ರೆ ಎಲ್ಲ ಸಾಧನೆಗಳ ಮುಖಾಂತರವಾಗಿ ತನ್ನ ಇರುವ ಅನುಭವಕ್ಕೆ ಬರುವುದಕ್ಕೆ ಷಡ್ ದರ್ಶನ ಅಂತ. ಎಲ್ಲ ಏನ್ ಮಾಡಿದ್ರು ಸುಖ ಹೊಂದಬೇಕು ಅನ್ನೋದು ಐತಿಲ್ಲ ಉದ್ದೇಶ. ಅದರಿಂದ ಸಾಧ್ಯ ಐತಿ ನೋಡ್ಕೊ. ಏನು ಪ್ರಯತ್ನ ಮಾಡಿದ್ರು ಹೊರಗಿಂದ ಎಲ್ಲ ಕೈ ಬಿಡಬೇಕಾಗತ್ತೆ. ಆಂತರಿಕವಾಗಿ ಅವನು ನಿಜವಾಗಿ ಅಭ್ಯಾಸ ಮಾಡ್ತಾನೆ, ಅವಾಗ ಅಷ್ಟ ಸಿದ್ಧ. ತತ್ವ ಅಂದ್ರೆ ತ್ರಿಕಾಲ ಬಾಧ್ಯವಾದಂತಹ ಇರುವಿಗಿಂತ ಮೊದಲ ಇರುವ ಆನಂದನ ಈಗ ಐತೆ. ಅದ ಕಡೆ ಲಕ್ಷ ಕೊಟ್ಟಾಗ ಅದು ಅನುಭವ ಕೊಡ್ತದೆ. ನಡಬರ್ಗ ತೋರಿದ ವಸ್ತುಗಳ ಕಡೆ ಲಕ್ಷ ಕೊಡ್ತೀವಿ, ಅದಕ್ಕೆ ಅದು ಅನುಭವ ಕೊಡುವಲ್ದು. ಅಜ್ಞಾನ ಆವರಿಸಿ ಬಿಟ್ಟೈತಿ, ಅದು ಗಾಢ ಆಗಿಬಿಟ್ಟೈತಿ, ಮತ್ತು ಮೋಹಕ್ಕೆ ಬೀಳ್ತೀನಿ.
ನಿದ್ದೆ ಬಂದಾಗ ಇದು ನಿದ್ದೆ ಹೌದು ಅಲ್ಲೋ ಅಂತ ಯಾರದಾರು ಕೂಡ ತರ್ಕೊಂಬಿಡಕ್ಕೆ ಹೋಗ್ಯೇನೆ. ಹಂಗೆ ವೃತ್ತಿ ಬಂದಾದಾಗ ಯಾರು ಕೂಡ ವ್ಯವಹಾರ ನಡೆಯೋದಿಲ್ಲ. ವಾಸನ ಎಲ್ಲ ಪೂರ್ಣ ಆದಾಗ ವೃತ್ತಿ ರಹಿತ ಆಗಿರ್ಲಿಕ್ಕೆ ಬರ್ತೈತೆ. ವಾಸನ ಒಳಗಿತ್ತು ಅಂದ್ರೆ ಹೊರಗೆ ಪ್ರವೃತ್ತಿ ಹೋಗೋದಿಲ್ಲ ನಾವು. ಏನು ತ್ಯಾಗ ಬೇಕಾಕೈತಿ, ಅದಕ್ಕೆ ನಿವೃತ್ತಿ ಅಂದಾರ. ನಿವೃತ್ತಿಗೆನ ತ್ಯಾಗ ಅಂದದ್ದು. ಏನು ಅಂತರ್ಮುಖಿ ಆಗಿರೋದು, ಬಹಿರ್ಮುಖ ವೃತ್ತಿಯೊಳಗೆ ಉದಾಸೀನ ಆಗಿ ಅಂತರ್ಮುಖ ವೃತ್ತಿಯೊಳಗೆ ಇದನ್ನು ಕಂಡುಕೋಬೇಕಾಗಿದೆ. ನಿದ್ದೆ ಬಂದಾಗ ಇದು ನಿದ್ದೆ ಹೌದು ಅಲ್ಲೋ ಅಂತ ಯಾರು ಕೂಡ ತರ್ಕ ಮಾಡಕ್ಕೆ ಹೋಗ್ಯಾನ. ಹಂಗೆ ವೃತ್ತಿ ಬಂದಾದಾಗ ಯಾರು ಕೂಡ ವ್ಯವಹಾರ ನಡೆಯೋದಿಲ್ಲ. ಪ್ರತ್ಯೇಗಾತ್ಮನ ಬುದ್ಧಿ ಕೃತ್ಯವೇ ತೂರ್ಯವು ಅತ್ಯರ್ಥವನ್ನೇ ತೋರಿ ಕೆಡುವುದು. ಇದು ಸತ್ಯ ಅಂತ ನಂಬು ಮೈತ್ರ ಅಂತ ಯಾಜ್ಞವಲ್ಕರು ಮೈತ್ರಾದೇವಿಗೆ ಹೇಳ. ಸತ್ಯವಿದೆ ಅಂತ ನಂಬೆಲೆ ಮೈತ್ರ, ಇದು ಶ್ರುತಿ ಸಮ್ಮತವಾದಂಥ ಅಭಿಪ್ರಾಯದ, ಇದನ್ನು ನಂಬು ನೀನು ಅಂತ. ಏನು ನಂಬಿಕೆ ಬೇಕಲ್ಲ, ನಂಬಿಕಿದ್ರೆ ಇದರ ಅನುಭವ ಆಕೈತಿ. ಮಹಾತ್ಮನ ಹೇಳಿದ ಮಾತಿನ ಮೇಲೆ ನಂಬಿಕೆ ಬೇಕಲ್ಲ. ನಮಗೆ ನಂಬಿಕೆ ಎಲ್ಲಿ ಐತಿ ನೋಡ್ಕೋರಿ. ಮಾಳೆದಾಗ ಐತಿ ಹೌದಿಲ್ಲ, ಅವ ಸುಖ ಕೊಡ್ತಾವ, ಅದ ಸಂಸ್ಕಾರ ಗಟ್ಟಿ ಹಾಕೊಂಡು. ಇದೆಲ್ಲ ಅನಿತ್ಯ ಐತಿ, ದುಃಖ ರೂಪಿ ಐತಿ ಅನ್ನೋದನ್ನು ತಿಳಿದು ಅದನ್ನ ಉದಾಸೀನ, ಅದನ್ನ ನಂಬಕ್ ಹೋಗ್ಬೇಡ. ಅಸ್ಥಿರವಾದದ್ದು ಯಾವ್ದು ಅವನು ನಂಬಬೇಡ. ಯಾವ್ದು ಸ್ಥಿರವಾದದ್ದು ಐತಿ ಅದನ್ನ ನಂಬು, ಅಂದ್ರೆ ನಿನಗೆ ಲಾಭ. ಈ ಶರೀರಾದಿಗಳನ್ನ ನಂಬ್ಕೊಂಡು ಕುಂತಿಯಲ್ಲ ಈಗ, ಇವ ಖರೆ ಇವ ಸುಖರೂಪ ಅಂತ ಯಾವ ಹೊತ್ನ್ಯಾಗ ಕೈ ಕೊಡ್ತಾವ ಹೇಳಕ್ ಬರ್ದು ಇವೆಲ್ಲ. ಇವಾಚಾರ ಸುಖರೂಪ ಆಗಿದ್ರೆ ಯಾಕ್ರಿ ಈ ಶರೀರ ಧಾರಣ ಮಾಡಿದ ವಿಶೇಷ ಸಂಗ್ರಹ ಮಾಡಿದವ್ರು ಎಲ್ಲರೂ ಆರಾಮ ಇರ್ಬೇಕಾಗಿತ್ತು. ಯಾರದ ಆರಾಮದಾರ ನೋಡ್ಕೊ. ಅದಕ್ಕೆ ಪುನಃ ಹೇಳೋದು ಕೇಳೋದು ಅಭ್ಯಾಸ ನಡಿಬೇಕು ನೋಡ್ರಿ. ಚಕಮುಕಿ ಕಲ್ಲು ಕಟ್ಟಿವಾಗ ಬೆಂಕಿ ಕಿಡಿ ಆ ಸಿಡದಂಗ ಜ್ಞಾನದ ಕಿಡಿ ನಿನ್ನಲ್ಲಿ ಬಿತ್ತು ಅಂದ್ರೆ ವೃತ್ತಿ ಬ್ರಹ್ಮಕಾರ ಆಕೈತಿ. ಆ ಸ್ಥಿತಿಯನ್ನು ಪುನಃ ನೆನಪು ಮಾಡ್ಕೊಂತ ಇರ್ಬೇಕು ನಾವು. ಎಲ್ಲ ಸಾಧನಗಳ ಮುಖಾಂತರವಾಗಿ ತನ್ನ ಇರುವನ್ನ ಹೋಗ್ತು ಅಂದ್ಕೊಂಡಿರುವುದು. ಇದಕ್ಕೆ ಷಡ್ದರ್ಶನ ಅಂದ. ಗುರು ಅಂದ್ರೆ ಅರು ತ್ರಿಕಾಲಬಾಧ್ಯವಾದಂಥ ಇರುವುದು. ಏನ್ ನಿಜವಾದ ಅರು ಆನಂದ ಅದ ಗುರು ಸ್ವರೂಪದ. ಇದ್ದದ್ದು ಬಿಡ್ತೇವಿ, ಇಲ್ಲದ್ದು ನಡಬರ್ಕ ಬಂದದ್ದು ನಾವು ಗುರು ಅಂತ ತಿಳ್ಕೊಂಡ್ವಿ. ಅದಕ್ಕೆ ನಮಗಿದು ಅನುಭವ ಕೊರ್ವಲ್ದು. ನಡಬರ್ಕ ಬಂದದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕುಂತೀವಿ, ಮೂಲ ಇದ್ದದ್ದನ್ನು ಕೈ ಬಿಟ್ಬಿಟ್ಟು. ಅದಕ್ಕೆ ನಡುವಿನ ವಸ್ತುಗಳು ಹೊಳ್ಳೆವ ನೆನಪಿಗೆ ಬರ್ತಾವೆ. ಅಜ್ಞಾನ ಆವರಣ ಆಗಿಬಿಟ್ಟೈತಿ. ನಿದ್ದೆ ಬಂದಾಗ ಇದು ನಿದ್ದೆ ಹೌದು ಅಲ್ಲೋ ಅಂತ ಯಾರು ಕೂಡ ತರ್ಕೊಂಬಿಡಕ್ಕೆ ಹೋಗ್ತೀರಿ. ನಮಗೆ ವೃತ್ತಿ ಬಂದಾದಾಗ ಯಾರು ಕೂಡ ವ್ಯವಹಾರ ನಡೆಯುವುದಿಲ್ಲ. ಒಂದು ಅರ್ಧ ನಿಮಿಷರ ಮನುಷ್ಯನ ಹರಿದಾಟ ಬಂದಾದಾಗ ನಿನ್ನಲ್ಲಿ ಐತೆ ನಿನಗೆ ಆನಂದ, ನಿನಗೆ ಬೇಕಾದದ್ದು ಅನ್ನೋದು ಅನುಭವ ಬರ್ತದೆ. ನಿಮಿಷಾರ್ಧವಾಗಲಿ ನಿಮ್ಮ ನೆನಹು ನಿಂದೊಡೆ ಮುಕ್ತಿ ಸಮನಿಸದಿವುದೇ ಅಂತ. ಯಾರ್ಯಾರ ಭೂಮಿಕಾಯಿ ಹೆಂಗೆ ಇರ್ತೈತಿ ನೋಡ್ರಿ, ಹಂಗಂಗ ಇದು ಅನುಭವ ಬರ್ತೈತಿ. ಹೆಂಗೆ ನಾವು ಹೊರಗೆ ಹೋಗ್ತೀವಿ,
ಹೆಂಗೆ ಸಮಾಧಾನ ಕಳ್ಕೊಂತೀವಿ, ಹೆಂಗೆ ಒಳಗೆ ಸರಿತಿ ಅಷ್ಟಷ್ಟು ನಿನಗೆ ಹಿತ ಅದ ನೋಡಿ. ಅದಕ್ಕೆ ಮೆಲ್ಲ ಮೆಲ್ಲ ನೀವು ಒಳಸರಿಯುತ್ತಾ ಒಳ್ಳೆಯ ಬಟ್ಟೆ ನಾರೆಯುತ್ತಾ ಅಂದ್ರೆ ಯಾವುದು ಸುಖದ ದಾರಿ ಯಾವುದು ದುಃಖದ ದಾರಿ ಅನ್ನೋದು ತಿಳ್ಕೊಂತ ಒಳಗೆ ಅಂತರ್ಮುಖಿ ಆಗ. ಎಷ್ಟೆಷ್ಟು ನಾವು ಒಳಗೆ ಸೇರ್ತೀವಿ ಅಷ್ಟಷ್ಟು ನಮಗೆ ಹಿತ ಅದ. ಎಷ್ಟೆಷ್ಟು ಇಂದ್ರಿಯಗಳ ಮೂಲಕ ಹೊರಗೆ ರೊತ್ತಿ ಹೋತಂದ್ರೆ ಅಷ್ಟಷ್ಟು ದುಃಖ ಆಕೈತಿ. ಏನು ಬಹಳ ದೂರ ಬಂದ್ಬಿಟ್ಟೇವು ನಾವು, ಬಹಿರ್ಮುಖ ಮೂಲ ಇದ್ದ ಸ್ಥಿತಿ ಮರೆತುಬಿಟ್ಟು. ಈಗೂ ಐತೆ ಅದು, ಇದರಿಂದ ಹಿಂದಕ್ಕೆ ಸರಿಬೇಕಾಗಿತ್ತು. ಬಹಿರ್ಮುಖ ವೃತ್ತಿಯಿಂದ ಅಂತರ್ಮುಖಿ ಆದಾಗ ಇದು ಅನುಭವ ಗೊತ್ತೈತೆ. ಒಟ್ಟ ಹೊರಗಿನ ಗದ್ದಲ ಎಲ್ಲ ಕೈ ಬಿಟ್ಟ ಅನುಭವ ಮಾಡ್ಕೋಬೇಕಾಗಿತ್ತು ನೋಡಿ. ಏನ್ ಎಲ್ಲಿ ನಾದಿಲ್ಲ ಅಲ್ಲಿ ನಾದದ ಗದ್ದಲ ಎದಕ್ ಬೇಕಾಗೈತಿ, ಎಲ್ಲಿ ರೂಪ ಇಲ್ಲ ಅಲ್ಲಿ ರೂಪದ ಗದ್ದಲ ಎದಕ್ ಬೇಕಾಗೈತಿ. ಎಲ್ಲ ಭಾವನೆಗಳೆಲ್ಲ ಅಳದಾಗ ಅನುಭವ ಬರ್ತೈತಿ. ಭಾವಕ್ಕೆ ಬರುವುದೆಲ್ಲ ಮಾಯಾನ. ಭಾವ ಎಲ್ಲಿಗೆ ಮುಗಿತೈತಿ ನೋಡ್ರಿ, ಆವಾಗ ನಿನ್ನ ಇರುವಿನ ಅನುಭವ ಆಗಕ್ಕೆ ಶುರು ಆಗ್ತೈತಿ. ಭಾವರಹಿತ ಸ್ಥಿತಿ ಅದು, ಭಾವಾತೀತದ. ಏನು ಹೇಳವಲ್ರಿ, ಸುಮ್ಮನೆ ಕುಂತ ಸುಮ್ಮನೆ ಇದ್ದಾಗ ಅನುಭವ. ಅದು ಹೇಳುವುದಲ್ಲ, ಅನುಭವಿಸೋದು. ನಿದ್ರೆ ಏನು ಮಾತಾಡ್ತೇನೆ ಅದನ್ನ ಯಾಕ್ರಿ, ನಿದ್ರೆ ಏನು ಅನುಭವಿಸೋದು ಕೆಲಸದ. ಸುಮ್ಮನೆ ಅನುಭವಿಸೋದು ಅವನ್ನೆಲ್ಲ ಕೈ ಬಿಟ್ಟು ವೃತ್ತಿ ನೋಡ್ರಿ. ನೀವು ನಿತ್ತ ಕೂಡಲೇ ಅದ ಅನುಭವ ಕೊರಕ್ಕೆ ಶುರು ಆಕೈತಿ. ಎಲ್ಲರಿಗೂ ಬರ್ತೈತೆ ಅದು. ವೃತ್ತಿ ಸ್ಥಗಿತ ಆತಂದ್ರೆ ಏನ್ ಓಡಾಡುವ ಮನಸ್ಸೆಲ್ಲ ನಿತ್ಯ ಅಂದ್ರೆ ಹರಿದಾಟ ನಿಂತಾಗ ಅದ ಧ್ಯಾನ. ಎತ್ತು ಅದನ್ನು ಬಂದ್ ಮಾಡುವ, ಎಲ್ಲ ಭಾವನೆಗಳಿಗೆ ಅವಕಾಶ ಕೊಡೋಂಗಿಲ್ಲ, ಕಲ್ಪನೆಗಳಿಗೆ ಅವಕಾಶ ಕೊಡೋಂಗಿಲ್ಲ. ಕಲ್ಪನಾ ಬೆನ್ನ ಹತ್ತಂಗ ಅದನ್ನ ಮಾಡ್ಕೊಂತ ಇದನ್ನಾಗ ಭಾವಿಸ್ಕೊಂತ ಹೊಂಟ್ಬಿಟ್ಟೈತಿ ಅದು. ನೀ ಎಷ್ಟು ಜನ್ಮ ಭಾವಿಸ್ಕೊಂತ ಕಲ್ಪಿಸ್ಕೊಂತ ಹೋದ್ರು ಅದು ಅನುಭವ ಬರ್ತದೆ. ಎಲ್ಲ ಕೈ ಬಿಟ್ಟು ಅದನ್ನೂ ಕೈ ಬಿಡು, ಕಲ್ಪನೆ ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಅನುಭವ ಬರ್ತದೆ. ಏನ್ ಅದನ್ನು ಮಾಡೋ ಅಭ್ಯಾಸನ ಮಾಡ್ಬೇಕು. ಸುಮ್ಮನೆ ಇರಿಸೋ ಪ್ರಯತ್ನ ಮಾಡ್ಬೇಕು. ಕಲ್ಪನೆಗಳನ್ನೆಲ್ಲ ಕೈ ಬಿಟ್ಟು ಯಾವಾಗ ಭಾವನೆಗಳೆಲ್ಲ ಅಡಿಗೆ ಭಾವ ಬತ್ತಿದ ಸ್ಥಿತಿನ ಅದು ಇನ್ನಿನ ನಿಜವಾದ ಇರು. ಎಲ್ಲರಿಗೂ ಗೊತ್ತೈತಿ ಇದು. ಮನಸ್ಸು ಸುಮ್ಮನೆ ಇದ್ದಾಗ ಆರಾಮ ಇರ್ತೈತಿ ಅನ್ನೋದು ಗೊತ್ತಿದ್ದು ಸುಮ್ಮನೆ ಇರಕ್ಕೆ ಹೋಲ್ದು ನಾವು. ಏನ್ ಆ ವಾಸನೆಗಳು ಏನದಾವ ಸುಮ್ಮನೆ ಇರಿಸ್ಬಿಡುವಲ್ದು. ಅದ್ರಾಗೈತಿ ಇದ್ರಾಗೈತಿ ಹಂಗೆ ಅದಕ್ಕೆ ವಾಸನೆ ಇರಿಸದೆ ಅಂದಾರ. ಮನಸ್ಸು ಏಕಾಗ್ರಗತಿ ಯಾವಾಗ ಪ್ರತಿಯೊಬ್ಬರಿಗೆ ನನ್ನಲ್ಲಿ ಐತೆ ಅನ್ನೋದು ಅನುಭವ ಬರೋದು. ಒಮ್ಮೆ ವಾಸನ ನಾಶ ಮಾಡ್ಕೊಂಡು ಅಂತಃಕರಣ ಸ್ವಚ್ಛ ಮಾಡ್ಕೊಂಡು ನೋಡ್ಕೋ. ಇದನ್ನು ಎತ್ತು ನೋಡುದಿಲ್ಲ ತಾಗಿಂದ ಏನೂ ಬೇಕು ಏನಾರ ಬೇಕು ಅನಿಸೋದಿಲ್ಲ ತಾಗಿಂದ. ಎದ್ರ ಕಡೆನೂ ಲಕ್ಷ್ಯ ಹೋಗುದಿಲ್ಲ. ನಮಗೆ ಎದೆದ್ರಾಗ ಸುಖ ಬುದ್ಧಿ ಐತಿ ಅದ್ರ ಕಡೆನೇ ಲಕ್ಷ್ಯ ಇರ್ತೈತಿ, ಅದನ್ನ ನೆನಪು ಮಾಡ್ತಿರ್ತೀವಿ. ಹೌದಿಲ್ಲ, ತಿನ್ನುವುದ್ರಾಗ ಸುಖ ಬುದ್ಧಿ ಬರೀ ಅದನ್ನ ನೆನಪು ಮಾಡ್ತಾನೆ. ಎಲ್ಲಿ ಸಿಗ್ತಾವಪ್ಪ ಇವು ತಿನ್ನುವುದು ನೋಡುವುದು, ಅದನ್ನ ಎಲ್ಲಿ ರೂಪ ನೋಡ್ತೈತಿ. ಗಾಯನ ಕೇಳುದು ಬರೀ ಅಲ್ಲೇ ಸಪ್ಳ ಕೇಳಿದ್ಮೇಲೆ ಅಲ್ಲೇ ಓಡಿ ಹೋಗ್ತೈತಿ. ಎಲ್ಲಿ ಸಪ್ಳ ಹಾಕಿರ್ತೈತಿ ಅಲ್ಲಿ ಯಾಕ್ರಿ ಆ ಕಡೆನೇ ಲಕ್ಷ್ಯ. ವಾಸನೆ ನೋಡಬೇಕು, ಆ ವಾಸನೆ ಹಿಡ್ಕೊಂಡಾಗತ್ತಿರ್ತೈತಿ. ಸ್ಪರ್ಶದಾಗ ಸುಖ ಆಯ್ತು, ಬರೀ ಅದ ಅವಸ್ಥೆ ಅದ ಹೆಸಂದಾಗ ಇರ್ತೈತಿ. ಯಾವುದರಿದ್ದನೂ ಇಲ್ಲ, ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ. ಅವ ಎಲ್ಲಿ ಯಾವನಲ್ಲಿ ವಿವೇಕ ಉದಯಕತಿ ಇದರಲ್ಲಿ ಎಲ್ಲ ದೋಷವನ್ನ ಕಾಣ್ತಾನ. ಯಾವ ದೋಷವನ್ನು ಕಾಣ್ತಾನ ಅದ್ರ ಬಗ್ಗೆ ಅವಾಗ ಇಚ್ಛೆ ಆಗುದಿಲ್ಲ. ವಿಷಯ ದೋಷ ದರ್ಶನ ಆಗೋದಕ್ಕೆ ಆದಾಗ ನಿನ್ನಲ್ಲಿ ವೈರಾಗ್ಯ ಬರ್ತದೆ. ವಿರತಿಗೆ ಬೀಜ ಯಾವುದು ಅಂದ್ರೆ ವಿಷಯ ದೋಷ ದರ್ಶನ. ತಿನ್ನುವುದ್ರಾಗ ದೋಷ ಕಂಡೆ ಅಂದ್ರೆ ಆ ತಿನ್ನುವುದನ್ನ ಬಗ್ಗೆ ವೈರಾಗ್ಯ ಬರ್ತೈತಿ. ರೂಪದಾಗ ನೀ ದೋಷ ಕಂಡೆ ಅಂದ್ರೆ ನೋಡುದ್ರ ಉದಾಸೀನಕ್ಕನು.
ಗಾಯನದೊಳಗೆ ಕಂಡ್ರೆ ಅದನ್ನು ಅದ್ರಾಗ ಉದಾಸೀನಕ್ಕನು ಅದಕ್ಕೆ ಮಬ್ಬಿಗೆ ಬೀಳುದಿಲ್ಲ. ಸ್ಪರ್ಶದೊಳಗೆ ದೋಷವನ್ನ ಕಂಡೆ ಅಂದ್ರೆ ಎಷ್ಟೋ ದಿನ ಇರ್ತೈತಿಪ್ಪ ನೀನು ಸ್ಪರ್ಶ ಹೋತು, ಇಂದ್ರಿಯ ಪತನ ಆಗ್ಬಿಟ್ರೆ ಮುಗಿದು ಹೋತು. ಮತ್ತಾಗಿಂದ ಏರಿ ಅದರಿಂದ ಹೊಂತಿ ನೋಡು. ಅದರಲ್ಲಿ ದೋಷವನ್ನು ಕಂಡವ ಅದ್ರ ಬಗ್ಗೆ ಉದಾಸೀನ ವೃತ್ತಿ ತಾನ ಬರ್ತೈತಿ, ವಿವೇಕ ಉದಯ ಆಗ್ಬೇಕಲ್ಲ. ಅದಕ್ಕೆ ಕಂಡಾಗಲೇ ರಮಣೀಯವಿದೆಲ್ಲ, ಉಂಡಾಗಲೇ ನಿರಸನವಿಂತಿದೆಲ್ಲ. ಒಳ್ಳೆಯ ಹೊರಪು ದೂರಿನ ಗುಡ್ಡ ಕಣ್ಣಿಗೆ ನುಣ್ಣಗ ಅಂತ. ಯಾಕ್ರಿ ಅದನ್ನ ನೋಡಿದ್ರೆ ಏನು ಇಲ್ಲಪ್ಪ ಇದ್ರಾಗ, ದಿಟ್ಟಿಸಿ ನೋಡು. ಯಾಕ್ರಿ ವಿವೇಕದ ಸನ್ನೆ ಬೆರೆಸಿ ನೋಡು. ದಿಟ್ಟಿಸಿ ನೋಡು ಅಂದ್ರೆ ಏನ್ರಿ? ವಿಚಾರದಿಂದ ನೋಡದನ್ನ. ಹಂಗ ಮಬ್ಬಿಗೆ ಬೀಳ್ತಿ, ನೋಡಿದ ಕೂಲೆ ಮೋಹಕ್ಕೆ ಬೀಳ್ತಿ. ಹೌದಿಲ್ಲ? ನೋಡಿದ ಕೂಡಲೇ ರೂಪಕ್ಕೆ ಬೀಳ್ತಿ, ಹಂಗ ಗಾಯನಕ್ಕೆ ಬೀಳ್ತಿ, ವಾಸಿಗೆ, ರುಚಿಗೆ, ಸ್ಪರ್ಶಕ್ಕೆ. ಎಷ್ಟೋ ದಿನ ರುಚಿ ಅಂಗಳ ದಾಟ್ರಿ ಮುಗೀತದ. ನಾಲಿಗೆ ಮ್ಯಾಗ ಇಟ್ಟ ರುಚಿ ಹಿಂದಕ್ಕೆ ಹೋತು ಅಂದ್ರೆ ಮುಗೀತು, ಹಾಳು ಹಾಗೆಕ್ ಬಿತ್ತು. ಎಂತ ರುಚಿಯಾದದ್ದು ಮಾಡೇನಂದ್ರು ಸುಧಾ ಅದ್ರದ್ದು ಏನೇನೋ ಸ್ವಾದ ಹತ್ತದ. ನೀನು ನಾಲಿಗೆ ಅಂಗಳ ಮ್ಯಾಗ ಅಟ್ಟ ಅದ ರುಚಿ. ಅಲ್ಲಿ ತೋರುವಂತ ಆನಂದ, ಸಡುರಸದನ್ನಕ್ಕೆ ನಲಿದಾಡುವ ಜೀವಿ ಕಡು ಸುಖಗೊಂಡರೆ ಆ ಸುಖ ನಿನ್ನದಯ್ಯ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗದಾಗ ತೋರುವಂತ ಸುಖ ಅದು ವಿಷಯದಲ್ಲ, ಅಲ್ಲ ಇಂದ್ರಿಯ ವಿಷಯ ಸಂಪರ್ಕದಲ್ಲದ, ನಿನ್ನ ಆನಂದನ ಅದ. ರೂಪದಾಗ ತೋರುವಂತ ಆನಂದ, ಗಾಯನದೊಳಗೆ ತೋರುವಂತ ಆನಂದ, ವಾಸನೆಯೊಳಗೆ ತೋರುವಂತ ಆನಂದ, ಸ್ಪರ್ಶದೊಳಗೆ ತೋರುವಂತ ನಿನ್ನೊಳಗ ಗುಳುಗುಳು ಅಂತ ಅದರಾಗ ಗುಳುಗುಳು ಅಂತ ಅದಕ್ಕೆ ಅರ್ದಾಗ ಅನುಭವ. ತನ್ನ ಆನಂದ ತನಗ ಅನುಭವ. ನಾ ಎಲುಬು ಕಡ್ದಂಗ ಅದ ಇದಂತಿದ್ರು ಅಜ್ಜವ್ರು. ಎಲುಬು ಕಡಿಯುವಾಗ ತನ್ನ ಹೊಸಡಾಗಿಂದ ರಕ್ತ ಬರ್ತಿರ್ತೈತಿ, ಆ ಎಲುಬ್ನ್ಯಾಗ ಐತಿ ಅಂತ ಹಂಗೆ ಕಡ್ದ ಕಡಿತೈತಿ. ಹಂಗ ಇಂದ್ರಿಯ ಸಂಪರ್ಕ ಹೋಗೆಲ್ಲ ಹಂಗ ಅದು. ನಿನ್ನ ಆನಂದ ನಿನ್ನಲ್ಲಿ ಇದ್ದದ್ದು ನಿನಗೆ ಅನುಭವ ಬರ್ತೈತಿ, ಅದ್ರಾಗ ಆದ ಕೊಡ್ತೈತಿ, ಅದಕ್ಕೆ ಆದ ಕೊಡ್ತೈತಿ ಅಂತ ನಿನಗೆ ಭ್ರಮ ಆಗೈತಿ. ವಿಷಯ ವಸ್ತುಗಳು ಇಂದ್ರಿಯ ಸಂಪರ್ಕ ಭೋಗ ನಡೆದಾಗ ಅಲ್ಲಿ ಆನಂದ ಅನುಭವ ಬರ್ತೈತಿಲ್ಲ, ಅದು ಎಲ್ಲಿದು ಅಂತ ಸ್ವಲ್ಪ ನಿಂತು ವಿಚಾರ ಮಾಡಿ ನೋಡಿದ್ರೆ ಹೊಡಿತೈತಿ. ಅವಾಗ ಈ ಜ್ಞಾನ ಯಾವನಲ್ಲಿ ದೃಢಪಡ್ತಂದ್ರೆ ನಾವು ಮಣವೆತ್ತಲೆರಗಲೆತ್ತ ಯೋಗ ಬಹುವಿಧ ವಿಷಯ ಅಂತ. ಅಲ್ಲಿ ಅವಾಗ ಯೋಗ ಸಿದ್ಧಿಸ್ತದ, ಸಮಾಧಿ ಸಿದ್ಧಿಸ್ತದ. ಅವ ವಿಷಯ ಭೋಗ ನಡೆದಾಗ ಸುದ ಅವಾಗ ಸಮಾಧಿ ಹತ್ತದ. ಇನ್ನು ಇವಾಗ ಹೇಳ್ತಾ ಹೇಳುವ ಹೊತ್ನ್ಯಾಗ, ಕೇಳುವ ಹೊತ್ನ್ಯಾಗ, ನೋಡುವ ಹೊತ್ನ್ಯಾಗ, ಮೂಸಿ ನೋಡುವ ಹೊತ್ನ್ಯಾಗ, ಮುಟ್ಟುವ ಹೊತ್ನ್ಯಾಗ ಅಲ್ಲಿ ಸಮಾಧಿ ಹತ್ತದ. ನಾವು ಈ ವಿವೇಕನಲ್ಲಿ ಜಾಗೃತ ಆಗಿತ್ತಂದ್ರೆ ನಮ್ಮಲ್ಲಿ ಅದನ್ನು ಗಟ್ಟಿ ಆಗ್ಬೇಕಲ್ಲ. ಆ ಜ್ಞಾನ ನಮ್ಮಲ್ಲಿ ಗಟ್ಟಿ ಆದ್ರೆ ಸುಖ ನನ್ನ ಬಿಟ್ಟಿಲ್ಲ ಇಲ್ಲ. ಅನ್ಯವಾಗಿ ಯಾವ ವಿಷಯ ವಸ್ತುಗಳಿಲ್ಲ, ಅದು ಸಿಗುದಿಲ್ಲ. ಅವೆಲ್ಲ ಜಡ ಅದಾವ. ಅವು ಜಡ ವಸ್ತುಗಳು ಯಾವ ಸುಖವನ್ನು ಕೊಡಲ್ಲ. ನಿನ್ನಿಂದಲೇ ನಿನಗೆ ಹಿತ ಆಯ್ತು ಹೊರತು ಸುಖ ನೀನ ಸುಖ ಸ್ವರೂಪ ಇದ್ದೀವಿ. ಅನ್ಯವಾಗಿ ನಿನ್ನ ಬಿಟ್ಟ ಸುಖರೂಪವಾದಂಥ ವಸ್ತು ಯಾವುದೂ ಇಲ್ಲ. ಅವೆಲ್ಲ ಇದಕ್ಕಿದ್ದಂಗೆ ಇರುದಿಲ್ಲ, ಕೆಟ್ಟ ಹೋಕ್ಕವ. ಅವುಗಳಲ್ಲಿ ಸುಖ ಐತೆ ಅಂತ ಹುಡ್ಕಾಕ್ ಹೊಂಟೀನಿ. ಕೆಟ್ಟ ಹೋಗುವಂತ ಈ ಶರೀರಾದಿಗಳು, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇದಕ್ಕಿದ್ದಂಗೆ ಇರುದಿಲ್ಲ. ಅವು ಎಲ್ಲ ಬದಲಾವಣೆ ಹಾಕುವಂತ ಒಂದವಿಲ್ಲ, ಕೆಟ್ಟಕೊಂತ ವಿಕಾರ ಹಾಕುವಂತ ನಾಶ ಆಗ್ಬೇಕು. ಅಂತಾದ್ರಾಗ ಅದರಲ್ಲಿ ಹುಡ್ಕಾಕಟ್ಟಿಯಲ್ಲ ನೀನು. ಅದು ಸುಖ ಯಾವಾಗಲೂ ಇದ್ದದ್ದು, ಅದು ಕೆಡಲಾರ್ದಂಥದ್ದು, ವಿಕಾರ ಆಗ್ಲಿ ಇದ್ದಂಥದ್ದು. ಅದು ಯಾವ್ದೈತಿ, ಅದು ಸುಖರೂಪ ಆದದ್ದೈತಿ, ಅದ ನಿನ್ನ ಸ್ವರೂಪ ಐತಿ ಅನ್ನೋದನ್ನ ಖಾತ್ರಿ ಮಾಡ್ಕೊರಿ. ಜ್ಞಾನ ಸಮಾಧಿಯನ್ನು ಹೊಂದಿ ಖಾತ್ರಿ ಮಾಡ್ಕೊ ಅಂದಾಗ ಚಿಂತೆ ಕಡಿತೈತಿ ಅಂತ. ಅದಕ್ಕಾಗಿ ನಾವು ಇದನ್ನ ಪ್ರಯತ್ನ ಮಾಡ್ಬೇಕಾಗೈತಿ. ಎಲ್ಲ ಮಹಾತ್ಮರು ಅದಕ್ಕಾಗಿ ಪ್ರಯತ್ನ ಮಾಡಿರಲಿಲ್ಲ. ನಾವು ಅನಿತ್ಯವಾದ ವಸ್ತುಗಳನ್ನು ಪ್ರಾಪ್ತಿಗಾಗಿ ಅದು ಆ ವಿವೇಕ ಅವೆಲ್ಲ ಉದಯ ಆಗ್ಬೇಕಲ್ಲ ನಮ್ಗೆ. ಅದು ಹಕ್ಕಿಗತಿ ಗೊತ್ತಿದ್ರೆ ಅನಿತ್ಯದಾವ ಇದು ಕುರೂಪಿ ಐತಿ ಅನ್ನೋ ವಿಚಾರಣೆಯಲ್ಲಿ ಯಾವಾಗಲೂ ಇತ್ತು ಅಂದ್ರೆ ಅದ್ರ ಬಗ್ಗೆ ಉದಾಸೀನ ಭಾವ, ವೈರಾಗ್ಯ ಬಂದ್ಬಿಡ್ತೈತಿ. ಆಸಕ್ತಿ ಇರುದಿಲ್ಲ ಅದ್ರಾಗ. ಬೇಕಾದ್ ಕಂಡ್ರು ಅವ ಅದ್ರಾಗ ಸುಖಬುದ್ಧಿ ಇಲ್ಲ. ಅವ ನೋಡಿದ್ರು, ಮೂಸಿ ನೋಡಿದ್ರು, ಮುಟ್ಟಿದ್ರು ಸುಧಾರ ಅವು ಉದಾಸೀನ ಭಾವ ಇರ್ತದೆ. ದೋಷ ದರ್ಶನ ಆಗಿರ್ತೈತೆ. ಅವು ನಮಗೆ ದೋಷ ದರ್ಶನ ಆಗಿಲ್ಲ, ಮತ್ತು ಅದಕ್ಕೆ ಮಬ್ಬಿಗೆ ಬೀಳ್ತೇವೆ. ರೂಪ ನೋಡಿದ ಕೂಲೆ, ಗಾಯನ ಕೇಳಿದ ಕೂಲೆ, ರುಚಿ ನೋಡಿದ ಕೂಲೆ, ಒಗ್ಗರಣೆ ವಾಸನೆಗೆ ಮಬ್ಬಿಗೆ ಬೀಳ್ತೀವಿ. ಎಷ್ಟು ಸಲ ಕೇಳಿಲ್ಲ, ಎಷ್ಟು ಸಲ ನೋಡಿಲ್ಲ ಇದನ್ನು ನಾವು. ಅದ್ರ ಏನಾಯ್ತು ಅದ್ರ ಪರಿಣಾಮ ಅನ್ನೋದನ್ನು ವಿಚಾರಣೆ ಮಾಡೋದಿಲ್ಲ ನಾವು. ಮಾಡಿದ್ದ ಮಾಡೋದು, ನೋಡಿದ್ದ ನೋಡೋದು, ಉಂಡದ್ದ ಉಣ್ಣೋದು. ಏನು ಇದರಿಂದ ಹೊಸಾದ ಏನೈತಿ ಅದ್ರಾಗ?
ಎಷ್ಟು ಜನ್ಮ ತಿರ್ಗಾಕೈತಿ ಹೊಳ್ಳ್ಯಾಡಿ ಹುಟ್ಟಿ ಇದರಿಂದ ಸುಖ ಹೊಂದಬೇಕಂತ. ತನು ಅನೇಕವನ್ನು ಇಟ್ಟೆ ಭವಭವಂಗಳಲ್ಲಿ ಎದಕ್ಕೆ ವಿಷಯದ ಸಂಪರ್ಕ ಭೋಗದಾಗ ಸುಖ ಸಿಗ್ತೈತಿ ಅದನ್ನು ಪ್ರಾಪ್ತಿಗಾಗಿ. ಅದು ಇಂದ್ರಿಯ ಭೋಗದ ವಾಸನೆಗಳು ಏನು ಮಾಡ್ತಾವ, ನಮ್ಮನ್ನು ಚಿರ್ಗಾಕರಿಸ್ತವೆ. ಜನ್ಮ ಜನ್ಮಾಂತರ ಆ ವಾಸನೆಗಳನ್ನು ಸಮೂಲವಾಗಿ ಈಗ ಮನುಷ್ಯನ ಜನ್ಮ ಇದ್ದಾಗ ಅದನ್ನು ನಾಶ ಮಾಡ್ಕೊಳ್ಳಿಕ್ಕೆ ಅವಕಾಶದ ಪ್ರತಿಯೊಬ್ಬರಿಗೆ. ಅದಕ್ಕೆ ಈ ವೇಳೆ ಸದುಪಯೋಗ ಮಾಡ್ಕೊಳ್ಳಿ, ಸಿಕ್ಕಂಥ ಅನ್ಯನ ಆಯುಷ್ಯದ ವೇಳೆಯನ್ನು ವಿಷಯ ವಾಸನೆಗಳನ್ನು ನಾಶ ಮಾಡ್ಕೊಳ್ಳಿ ಪ್ರಯತ್ನವನ್ನು ಮಾಡ್ಕೊಂಡ್ರೆ ನಿನಗೆ ಲಾಭ, ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ ಆತ. ವಿಷಯ ವಾಸನೆಗಳನ್ನು ನಾಶ ಮಾಡಿಕೊಂಡಾಗ ನೀನು ಮುಕ್ತ ಅದೇನೋ ನಿನಗೆ ಅನುಭವ. ದುಃಖ ಇಲ್ಲ ಇಲ್ಲಪ್ಪ ನಾ ಯಾವಾಗಲೂ ಮುಕ್ತ ಅದೇನೋ ನಿನಗೆ ಅನುಭವ. ವಾಸನೆಗಳನ್ನು ಇಟ್ಕೊಂಡೆ ಅಂದ್ರೆ ಅವು ಜನ್ಮ ಜನ್ಮ ಅಂತ ತಿರ್ಗಾಕಿಸ್ತ. ಯಾರ್ಯಾರಿಗೆ ಯಾವ ವಾಸನ ಪ್ರಬಲ ಇರ್ತೈತಿ ಅದು ಅಂತ್ಯಕಾಲಕ್ಕೆ ಅದ ಬರ್ತೈತಿ. ಅಂತ್ಯಮತಿ ಸಾಗತಿ ಅಂತಾರಲ್ಲ, ಅಂತ್ಯಕಾಲ ಶರೀರ ಬಿಡುವ ಮುಂದೆ ಏನು ನೆನಪಿ ಬರ್ತೈತಿ ಅದಾಗಿ ಹುಡ್ತಾನ ಮತ್ತ. ಯಾವ್ಯಾವ ವಾಸನಾದಿಗಳು ಮುಖ್ಯ ಇರ್ತಾವ ಅದ್ರ ಸುಖಬುದ್ಧಿ ಇಟ್ಕೊಂಡು ಅದು ಅದ್ರಾಗ ಬದುಕಿರ್ತಾನ, ಅದ್ರಾಗ ಕಾಲು ಕಳೆದಿರ್ತಾನ, ಅದ ಸುಖರೂಪ ಅಂತ ತಿಳ್ಕೊಟ್ಟು. ಬರೀ ಅದ ಹೆಸರಿದಾಗಿರ್ತಾನೆ ಅದ ನೆನಪಿಗೆ ಬರ್ತೈತಿ. ಅದಕ್ಕೆ ಯಾವ ವಿಷಯ ವಸ್ತುಗಳು ಸುಖ ಕೊಡೋದಲ್ಪ. ನನ್ನಿಂದಲೇ ನನಗೆ ಹಿತ ಆಯ್ತು ಹೊರತು ನನಗೆ ಗಣ್ಯವಾಗಿ ತೋರುವ ವಿಷಯ ವಸ್ತುಗಳು ಯಾವುವು ನನಗೆ ಸುಖ ಕೊಡೋದಿಲ್ಲ ಅನ್ನೋ ದೃಢವಾದ ತಿಳುವಳಿಕೆ ಅವಾಗಾಗಿರ್ತೈತಿ. ಅವ ಅದ್ರ ಕಡೆ ಲಕ್ ಕೊಡಕ್ಕೆ ಪಸಿಗೆ ಬೀಳುದಿಲ್ಲ. ನಾವು ಬೇಕಾದ ಕಂಡತಿದ್ರು ಪಸಿಗೆ ಬೀಳುದಿಲ್ಲ. ವಿವೇಕ ಜಾಗೃತಿ ಇರ್ತಾವ. ವಿವೇಕ ಇಲ್ಲದ್ರೆ ಮತ್ತೆ ಪಸಿಗೆ ಬೀಳ್ತೇವೆ ನಾವು. ಮತ್ತೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಒಳ್ಳೆಳಿವ ನಮ್ಮನ್ನು ಇದಕ್ಕೆ ಹಾಕಿದ್ದು ಅಜ್ಞಾನದ ಕೂಪಕ್ಕೆ ಹಾಕುವ ನಾವು. ಅದಕ್ಕೆ ಪ್ರತಿಯೊಬ್ಬರೂ ಎಚ್ಚರ ಇರಬೇಕು, ಎಚ್ಚರಗೊಳಿಸೋರು ಸಂಘ ಮಾಡು. ನೋಡು ಅದ್ರಾಗ ಏನು ಸಿಕ್ತೆ ಮನಸ್ಸು ನಿನಗೆ. ಯಾಕ ಮತ್ತು ಇದ್ರಾಗ ಒಡ್ಡಾಡ್ತೀವಿ, ಹೀನ ಸ್ಥಿತಿ ಬಂತೀನಿ. ಶ್ರೇಷ್ಠವಾದದ್ದನ್ನು ಬಿಟ್ಟು ಕನಿಷ್ಠವಾದದ್ದನ್ನು ಹೊಂದಬೇಕಂತೀಯಲ್ಲ. ಮೇರುವನ್ನು ಬಿಟ್ಟು ಗದುಗನ್ನು ಪಡೆದು ಬಾಳುವಂತೆ. ಯಾಕೆ ಹೀನ ವಿಷಯದಳು ಸುಳಿದು ವಿರತಿ ಇಲ್ಲದರಲ್ಲಿವೆ ಎಲೆ ಕಾಕು ಮಾನಸವೇ ನಿನಗದರೊಳಗೆ ಏನುಂಟು. ಶ್ರೇಷ್ಠವಾದದ್ದನ್ನು ಬಿಟ್ಟು ಕನಿಷ್ಠವಾದದ್ದನ್ನು ಕೆಳಮಟ್ಟದ ಸ್ಥಿತಿಗೆ ಹಾಕಬೇಕೋ ನೀನು. ಮತ್ತು ಹೀನ ಸ್ಥಿತಿ ಹೀನ ಅಂತಾರ ಅವಕ್ಕೆ. ಹೌದಿಲ್ಲ, ವಿಷಯಗಳ ಕಡೆ ಮನಸ್ಸು ಹೀನ ಬುದ್ಧಿ ಅಂತ. ಅದನ್ನು ಕೈ ಬಿಟ್ಟಾಗ ಮನಸ್ಸಿನಿಂದ ಯಾಕ್ರಿ ಮಾಲಿನ್ಯ ಹೋಗ್ತೈತಿ. ಅವಾಗ ಉನ್ನತ ಸ್ಥಿತಿಯನ್ನು ಹೊಂದಾಕ ಬರ್ತೈತಿ ನಿನಗೆ. ಇಲ್ಲಾಂದ್ರೆ ಮತ್ತು ಕೀಳು ಮಟ್ಟಕ್ಕೆ ನಾವು ಹೋಗೋದು. ವಿಷಯದ ಆಶಯ ಏನು ಮಾಡ್ತೈತಿ ನಮ್ಮನ್ನ ಹೀನ ಸ್ಥಿತಿಗೆ ಒಯ್ದ ಹಸ್ತೈತಿ ನಮ್ಮನ್ನು. ವಿಷಯದ ವ್ಯಾಮೋಹ ಎಷ್ಟೆಷ್ಟು ನೀ ಕಡಿಮೆ ಮಾಡ್ತಿ ಅಷ್ಟಷ್ಟು ಉನ್ನತ ಸ್ಥಿತಿಗೆ ಒಯ್ತೈತಿ. ಬಿಡವನ್ನೆಲ್ಲ ವಿಚಾರದ ಇನ್ನೊಬ್ಬರು ಒತ್ತಾಯದಿಂದ ಕೆಲಸ ಆಗೋಲ್ಲ. ನಾವು ಅದ್ರಾಗ ಐತೋ ಇಲ್ಲೋ ವಿಚಾರ ಮಾಡಿ ಕೈ ಬಿಡು ಕೆಲಸ. ಪ್ರತಿಯೊಬ್ಬರು ಸ್ವಂತ ನಾವು ವಿಚಾರ ಮಾಡ್ಬೇಕಿದ್ರೆ ಅವಾಗ ನಮಗೆ ಎದ್ರೊಳಗೆ ಲಾಭ ಐತೆ ಅನ್ನೋದು ನಿನಗೆ ಹೊಳಿತು. ಇದು ನಿತ್ಯ ಐತೋ ಅನಿತ್ಯ ಐತೋ, ಇದು ಹಿತ ಐತೋ ಅಹಿತ ಐತೋ ಅನ್ನೋ ವಿವೇಕ ನಮ್ಮಲ್ಲಿ ಪೂರ್ಣ ಜಾಗೃತ ಆಗುವವರೆಗೂ ಸಂಘ ನಮಗೆ ಬಿಡಬಾರ್ದಂತ ಮಹಾತ್ಮರ ಸಂಘ ನಮಗೆ. ಅವಾಗ ನಮಗೆ ಅದು ಅನುಭವ ಪೂರಕ ಶುರು ಹೋಗ್ತೈತಿ. ಶ್ರವಣ ಮಾಡಿ 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 ಶ್ರವಣದ ಬಲ ಜೋರು ಆತಂದ್ರೆ ಮನನ ಕೇಳಿಸ್ತೈತಿ. ಮನನ ಮಾಡಿ ಮಾಡಿ ಮನನದ ಬಲ ಜೋರು ಆತಂದ್ರೆ ನಿಧಿಧ್ಯಾಸನ ಅದು ಗಟ್ಟಿ ಆತಂದ್ರೆ ನಿನಗೆ ಸಮಾಧಿ ಸಿದ್ಧಿಸ್ತದೆ. ಬುದ್ಧಿ ವಿಶ್ವಮದ್ದೆಲ್ಲ ಕೈ ಬಿಟ್ಟು ಸಮಸ್ಥಿತಿ ಒಳಗೆ ಮನಸ್ಸು ನಿಲ್ಲಾಕೈತಿ ಅಂದ್ರೆ ಅವಾಗಿದ ಸೂತ್ರ ನಮಗೆ ಹತ್ತೈತಿ. ಆ ಸೂತ್ರ ಹತ್ತಿ ಅಂದ್ರೆ ನಿನಗೆ ಪುನಃ ಇದರ ಕಡೆ ಹೋಗಕ್ಕೆ ಮನಸ್ಸಾಗುವುದಿಲ್ಲ. ಬಹಿರ್ಮುಖ ವೃತ್ತಿ ಕಡೆ ಯಾವಾಗಲೂ ಅಂತರಂಗದೊಳಗೆ ಇದ್ಕೊಂಡು ಅದನ್ನು ಅನುಭವ ಮಾಡ್ತೈತೆ. ಆ ಅಭ್ಯಾಸ ಮಾಡ್ಬೇಕಲ್ಲ. ಒಳಗೆ ಸತತ ಅಭ್ಯಾಸ ಮಾಡಿದಾಗ ಬರ್ತೈತಿ ಅಧ್ಯಾತ್ಮದ ಅನುಭವ. ಹೌದಿಲ್ಲ, ಅಭ್ಯಾಸ ಇಲ್ಲದ ಅನುಭವ ಇಲ್ಲ. ಸತತ ಅಭ್ಯಾಸವೇ ಆಧ್ಯಾತ್ಮಿಕ ಸಾಧನೆ ಅಂದ್ರೆ. ಎದರ ಬಗ್ಗೆ ನಮ್ಮ ಇರುವಿನ ಬಗ್ಗೆ ಅನುಭವಗಳ ಮುಖಾಂತರ ಅದನ್ನು ಕೇಳೋದು, ಮನನ ಮಾಡೋದು, ನಿಧಿಧ್ಯಾಸನ ಮಾಡೋದು, ಇದೇ ಸತತ ಅಭ್ಯಾಸ. ಅಭ್ಯಾಸ ಇಲ್ಲದ ಹೊರತು ನಮಗಿದ ಅನುಭವ ಬರೋದು. ನಾವು ಅಭ್ಯಾಸಿ ಅನುಭವಿ ಆರೂಢ. ಇದರ ಉತ್ಕಟ ಇಚ್ಛಾ ಇದ್ರೆ ನಾವು ಅಭ್ಯಾಸ ಮಾಡ್ತಾನ. ಯಾರ್ಯಾರಿಗೆ ಯಾವ್ದಾದ್ರು ಉತ್ಕಟ ಇಚ್ಛಾ ಐತೆ ಅವ್ರು ಅದರ ಅಭ್ಯಾಸದಾಗ ಅದೇವು. ನಾವು ಸುಖಬುದ್ಧಿ ಇದ್ದವರು ಬರೀ ಅದನ್ನೇ ನೆನಪು ಮಾಡ್ತೇವೆ. ಅದರಾಗ ವೇಳೆ ಕಳೀತಿರ್ತೈತಿ.
ನಿಜವಾದ ಸುಖ ಶಾಂತಿ ಎಲ್ಲೈತಿ ಅನ್ನೋದು ಹೊಳಿಬೇಕಲ್ಲ ನಮಗೆ. ಹೊಳೆಯದ ಹೊರತ ಏನು ಮಾಡಿದ್ರು ಕೆಲಸ ಆಗೋದು. ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳ, ಅವ್ರ ಸಂಘ ಮಾಡು, ಮಾಡಿ ನೋಡು. ಅಂತ ಮಹಾತ್ಮರ ಸಾಧು ಸತ್ಪುರುಷರ ಸಂಘ ಮಾಡಿ ನೋಡ ಅಂತ ಸಿಗ್ಬೇಕೆಲ್ಲಿ ನಿನಗೆ. ಅಂಥವ್ರು ಹುಡುಕ್ಯಾಡ್ಕೊಂತ ಅವರು ಸಿಗುದು. ಶಾಸ್ತ್ರ ಹೇಳೋರು ಭಾಳ ಮಂದಿ ಇದ್ದಾರೆ, ಅದರ ಅನುಭವಕ್ಕೆ ತೊಗೊಂಡು ಹುಡ್ಕೊಂಡವ್ರು ಎಷ್ಟು ಮಂದಿ ಇದ್ದಾರೆ. ಅಂಥವ್ರ ಸಂಘ ಮಾಡು. ನಿಜವಾದ ಗುರು, ನಿಜವಾದ ಯಾಕ್ರಿ ಅನುಭವಿಗಳ ಸಂಘನೆ ಮಾಡಿದಾಗ ಇದು ನಿನಗೆ ತೀತೈತಿ. ನೀನು ಯಾರಿದ್ದಿ ಅನ್ನುವಂಥ ಅನುಭವ ನೆನಪಿ ತಂದು ಕೊಡ್ತಾರೆ ಅವರು. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಟು ಯಾವ ಇರ್ತಾನೆ ಅವಾಗಿದು ಲಭಿಸ್ತೈತಿ. ನಂಬಿಕೆ ಇಲ್ಲೇ ಏನು ಮಾಡಿದ್ರು ಕೆಲಸ ಆಗೋದು. ಅದಕ್ಕೆ ನಂಬಿಕೆನ ಇದಕ್ಕೆ ಕಾರಣ. ಯಾರು ಅದನ್ನು ನಂಬ್ತಾರೆ, ಮಹಾತ್ಮರು ಹೇಳಿದ ಮಾತು, ಅದ್ರ ಲಾಭ ತಗೋತ ನಾವು ಎಷ್ಟು ಹೇಳಿದ್ರು ಕೇಳಿದ್ರು ಇದನ್ನು ನಂಬಾಗ್ತಾ ಇರಲಿಲ್ಲ ನಾವು. ಹೌದಿಲ್ಲ? ಮತ್ತು ನಮ್ಮ ಚಾಳಿನೂ ಹೋಗುದಿಲ್ಲ. ಅವ್ರು ಅನ್ಯದ್ರಾಗ ಹುಡುಕು ಚಾಳಿ ಹುಡುಕಿ ಅನ್ಯದ್ರಾಗ ಹುಡುಕಾಕ್ ಹೋಗಿ ಇದ್ದ ಸಮಾಧಾನ ಕೆಡಿಸ್ಕೊಂಡು ರೆಡಿ ಇದ್ದದ್ದು ಐತೆ. ಅದು ನಿನ್ನ ಕಡೆ ಎಲ್ಲ ಕೊಟ್ಟು ನೋಡು. ಪ್ರತಿಯೊಬ್ಬರಿಗೆ ಅನುಭವ ಕೊಡೋದು. ಬಿಡಿ. ಸಕಲ